ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ಎಪಿಸೋಡಲ್ಲಿ ಕೆಮಿಕಲ್ ಕೈನೆಟಿಕ್ಸ್ ಅನ್ನೋ ಚಾಪ್ಟರ್ನ ಶುರು ಮಾಡಿದ್ದೀನಿ. ಇದು ಮೊದಲನೇ ಎಪಿಸೋಡು ನಂದು, ಅಥವಾ ಮೊದಲನೇ ವಿಡಿಯೋ ನಾನು ಇದರಲ್ಲಿ ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು. ಯಾಕೆಂದರೆ ಕೆಮಿಕಲ್ ಕೈನೆಟಿಕ್ಸ್ ಅನ್ನೋದು ತುಂಬ ದೊಡ್ಡ ಚಾಪ್ಟರ್, ಅದನ್ನೆಲ್ಲ ನಾನು ಒಂದೇ ಎಪಿಸೋಡಲ್ಲಿ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ರೇಟ್ ಆಫ್ ಎ ರಿಯಾಕ್ಷನ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ರೇಟ್ ಆಫ್ ರಿಯಾಕ್ಷನ್, ಕೆಮಿಕಲ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, KC ಮತ್ತು KP ಅಂತ ಎರಡು ಟರ್ಮ್ ಬರುತ್ತೆ, ರಿಲೇಷನ್ಶಿಪ್ ಬಿಟ್ವೀನ್ KC ಆ್ಯಂಡ್ KP, ಅದನ್ನೆಲ್ಲನೇ ಇವತ್ತಿನ ಎಪಿಸೋಡಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಕೆಮಿಕಲ್ ಕೈನೆಟಿಕ್ಸ್ ಅಂತಂದರೆ ಇಟ್ಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ರಿಯಾಕ್ಷನ್ ರೇಟ್ಸ್ ಆ್ಯಂಡ್ ದೇರ್ ಮೆಕ್ಯಾನಿಸಮ್. ಆ್ಯಕ್ಚುಲಿ ಇದು ಪಾರ್ಟ್ ಆಫ್ ದಿ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಬರುವಂಥ ಒಂದು ಚಾಪ್ಟ್ರು. ಈ ಚಾಪ್ಟರ್ ನಾವು ಏನೇನು ಡಿಸೈಡ್ ಮಾಡ್ತೀವಿ, ಏನು ಓದ್ತೀವಿ ಇದರಲ್ಲಿ ಇದ್ದರೆ ರಿಯಾಕ್ಷನ್ ರೇಟ್, ಮೆಕ್ಯಾನಿಸಮ್. ಯಾವುದೋ ಒಂದು ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್ ಇದೆಯಲ್ಲ, ಅದು ಯಾವ ರೀತಿ ಪ್ರೊಸೀಡ್ ಆಗುತ್ತೆ, ಪ್ರಾಡಕ್ಟ್ ಯಾವ ರೀತಿ ಬರುತ್ತೆ, ಸೊ ಇಂಟರ್ಮೀಡಿಯೇಟ್ಸ್ ಯಾವುದಾಗಿರುತ್ತೆ, ಎಷ್ಟು ಫಾಸ್ಟಾಗಿ ಆಗುತ್ತೆ, ಸ್ಲೋಗ್ ಆಗುತ್ತಾ, ಫಾಸ್ಟಾಗಿ ಆಗುತ್ತಾ, ಇದನ್ನೆಲ್ಲ ತಿಳ್ಕೊಳ್ತೀವಲ್ಲ, ಆ ಬ್ರಾಂಚ್ ಆಫ್ ಕೆಮಿಸ್ಟ್ರಿಗೆ ನಾವೇನಂತ ಕರಿತೀವಿ, ಕೆಮಿಕಲ್ ಕೈನೆಟಿಕ್ಸ್ ಅಂತ ಕರಿತೀವಿ. ಕೈನೆಟಿಕ್ಸ್ ಇಸ್ ಎ ವರ್ಡ್ ಡಿರೈವ್ ಫ್ರಮ್ ದಿ ಗ್ರೀಕ್ ಕಿನಿಸಿಸ್ ಮೀನಿಂಗ್ ಮೂಮೆಂಟ್. ಇಲ್ಲೇನಾಗ್ತಾ ಇರುತ್ತೆ, ನಿಮ್ಮದು ಪಾರ್ಟಿಕಲ್ಸ್ ಏನಿರುತ್ತಲ್ಲ ಅಥವಾ ಮಾಲಿಕ್ಯೂಲ್ಸ್ ಏನಿರುತ್ತಲ್ಲ, ದೇ ಗೋಯಿಂಗ್ ಟು ಇಂಟ್ರಾಕ್ಟ್. ನಿಮ್ಗೆ ಗೊತ್ತು, ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂದರೆ ಓಲ್ಡ್ ಬಾಂಡ್ ಬ್ರೇಕ್ ಆಗಬೇಕು, ನ್ಯೂ ಬಾಂಡ್ ಫಾರ್ಮೇಷನ್ ಆಗಬೇಕು. ಸೊ ದೆರ್ ವಿಲ್ ಬಿ ಮೂಮೆಂಟ್ ಆಫ್ ಆಟಮ್ಸ್. ಹಾಗಾಗಿ ಅದನ್ನು ತಿಳ್ಕೊಳ್ತಿರಲ್ಲ ನೀವು ಇನ್ ಎ ಕೆಮಿಕಲ್ ರಿಯಾಕ್ಷನ್. ಅದಕ್ಕೋಸ್ಕರ ಇದನ್ನು ಅವರು ಕೆಮಿಕಲ್ ಕೈನೆಟಿಕ್ಸ್ ಅಂತ ವರ್ಡ್ನ ಯೂಸ್ ಮಾಡಿದ್ರು. ಕಿನಿಸಿಸ್ ಅನ್ನೋ ಪದದಿಂದ ಇದು ಆರಿಜಿನೇಟ್ ಆಗಿದೆ, ಗ್ರೀಕ್ ವರ್ಡ್. ಹಂಗಂದ್ರೆ ಏನು ಅಂತಂದರೆ ಮೂಮೆಂಟ್ ಅಂತ. ಮತ್ತು ನಾನು ಮುಂಚೆನೇ ಹೇಳಿದೆ ಕೆಮಿಕಲ್ ರಿಯಾಕ್ಷನ್ಸ್ ಅಂತ. ಕೆಲವು ರಿಯಾಕ್ಷನ್ಸ್ ಏನಾಗುತ್ತೆ ಅಂತಂದರೆ ತುಂಬ ಸ್ಲೋ ಆಗುತ್ತೆ, ಕೆಲವು ರಿಯಾಕ್ಷನ್ಸು ತುಂಬ ಫಾಸ್ಟ್ ಆಗುತ್ತೆ, ಕೆಲವು ರಿಯಾಕ್ಷನ್ಸು ಮಾಡ್ರೇಟ್ ಆಗಿ ಆಗ್ತಾ ಇರುತ್ತೆ. ಸೊ ಯಾಕೆ ಏನು ಅಂತ ತಿಳ್ಕೊಳ್ತೀವಲ್ಲ, ಆ ಬ್ರಾಂಚ್ ಆಫ್ ಕೆಮಿಸ್ಟ್ರಿಗೆ ನಾವೇನಂತ ಕರಿತೀವಿ, ಕೆಮಿಕಲ್ ಕೈನೆಟಿಕ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಏನು ಮಾಡಿದೆ, ಏಕ್ವಿಯಸ್ ಸೊಲ್ಯೂಷನ್ಸ್ ಸಿಲ್ವರ್ ನೈಟ್ರೇಟು, ಸೋಡಿಯಂ ಕ್ಲೋರೈಡ್ನ ತೊಗೊಂಡೆ. ಇಮಿಡಿಯೇಟ್ಲಿ ಒಂದಕ್ಕೊಂದು ಮಿಕ್ಸಿ ಮಾಡಿದ ತಕ್ಷಣ ನನಗೆ ಏನಾಗುತ್ತೆ ಅಂತ ಇನ್ಸ್ಟಂಟೇನಿಯಸ್ಲಿ ನನಗೆ ಸಿಲ್ವರ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ನನಗೆ ವೈಟ್ ಪ್ರಿಸಿಪಿಟೇಟು ಕಾಣಿಸ್ಕೊಳ್ತಾ ಹೋಗುತ್ತೆ. ಈ ರಿಯಾಕ್ಷನ್ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂದರೆ, ಆಸ್ ಸೂನ್ ಆಸ್ ಮಿಕ್ಸಿಟ್ ಹಾಕಿದ ತಕ್ಷಣವೇ ಏನು ಮಾಡುತ್ತೆ, ಇನ್ಸ್ಟಂಟೇನಿಯಸ್ಲಿ ರಿಯಾಕ್ಷನ್ಸು ಬಂದ್ಬಿಡುತ್ತೆ. ಫಾಸ್ಟ್ ಸ್ಪಾಂಟೇನಿಯಸ್ಲಿ ನಿಮ್ಗೆ ಏನಾಗ್ಬಿಡುತ್ತೆ, ರಿಯಾಕ್ಷನ್ಸು ಆಗ್ಬಿಡುತ್ತೆ. ಆಯ್ತು, ರಸ್ಟಿಂಗ್ ಆಫ್ ಐರನ್ ತೊಗೊಳ್ಳೋಣ, ಇನ್ ಪ್ರೆಸೆನ್ಸ್ ಆಫ್ ಏರ್ ಆ್ಯಂಡ್ ಮಾಯಿಶ್ಚರ್. ಇದು ತಕ್ಷಣಕ್ಕಾಗಲ್ಲ, ಒಂದು ದಿವಸಕ್ಕಾಗಲ್ಲ, ಒಂದು ತಿಂಗಳಿಗಾಗಲ್ಲ. ಅಗೇನ್ ಡಿಪೆಂಡ್ಸ್ ಅಪಾನ್ ಏರಲ್ಲಿ ಎಷ್ಟು ಮಾಯಿಶ್ಚರ್ ಇದೆ, ಇದ್ರ ಮೇಲೆ ಏನಾಗುತ್ತೆ, ಇಟ್ ಮೇ ಟೇಕ್ 2 years ತೊಗೋಬೋದು, 3 years ತೊಗೋಬೋದು. ಹಾಗಾಗಿ ಏನಾಗುತ್ತೆ, ಇದು ಕೆಮಿಕಲ್ ರಿಯಾಕ್ಷನ್. ಮೇಲ್ಗಡೆ ಮಾಡಿದ್ದು ನಾನು ಕೆಮಿಕಲ್ ರಿಯಾಕ್ಷನ್, ಕೆಳಗಡೆ ನನಗೆ ರೆಸ್ಟಿಂಗ್ ಆಫ್ ಐರನ್ ಕೊಡ್ತಾರೆ ಎಕ್ಸಾಂಪಲೂ ನಿಮಗೆ ಏನಾಗ್ತಿದೆ, ಕೆಮಿಕಲ್ ರಿಯಾಕ್ಷನ್. ಆದರೆ ಒಂದು ರಿಯಾಕ್ಷನು ಫಾಸ್ಟಾಗಿ ಆಗ್ತದೆ, ಒಂದು ರಿಯಾಕ್ಷನು ಮಾಡ್ರೇಟಾಗಿ ಆಗ್ತದೆ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, ನಾವು ಫಾಸಿಲ್ ಫಾರ್ಮೇಷನ್ ತೊಗೊಳ್ಳೋಣ, ಅಥವಾ ಕಾರ್ಬನ್ ಡೇಟಿಂಗ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಪ್ಲಾಂಟ್ ಆ್ಯಂಡ್ ಅನಿಮಲ್ಸ್ ಬಿಕಮ್ ಫಾಸಿಲ್ಸ್ ಆರ್ ಕಾರ್ಬನೈಸೇಷನ್ ಮೇ ಟೇಕನ್ ಈವನ್ ಥೌಸಂಡ್ಸ್ ಆಫ್ ಇಯರ್ಸ್. ಇದು ಎಷ್ಟೋ ಲಕ್ಷ ಥೌಸಂಡ್ಸ್ ಆಫ್ ಇಯರ್ಸು ತೊಗೋಬೋದು ಅಂತ ಹೇಳ್ತಾರೆ. ಅಂದ್ರೇನು, ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್, ಆದರೆ ಕೆಲವು ಕೆಮಿಕಲ್ ರಿಯಾಕ್ಷನ್ಸು ಫಾಸ್ಟಾಗಿ ಆಗ್ತಾ ಇದೆ, ಕೆಲವು ರಿಯಾಕ್ಷನ್ಸು ಇಯರ್ಸ್ ತೊಗೊಳ್ತಾ ಇದೆ, ಕೆಲವು ಇಯರ್ಸು ಥೌಸಂಡ್ಸ್ ಇಯರ್ಸ್ ತೊಗೊಳ್ತಾ ಇದೆ. ಯಾಕೆ ಸ್ಲೋ ಆಗ್ತಿದೆ, ಯಾಕೆ ಫಾಸ್ಟ್ ಆಗ್ತಾಯಿದೆ ಅಂತ ತಿಳ್ಕೊಳ್ತೀವಲ್ಲ, ಅದನ್ನು ಸ್ಟಡಿ ಮಾಡ್ತೀವಲ್ಲ, ಆ ಬ್ರಾಂಚ್ ಆಫ್ ಕೆಮಿಸ್ಟ್ರಿಗೆ ನಾವೇನಂತ ಕರಿತೀವಿ, ಕೈನೆಟಿಕ್ಸ್ ಅಂತ ಕರಿತೀವಿ. ಸೊ ಈಗ ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನು ಆಗುತ್ತಾ ಇಲ್ವಾ ಅಂತ ಪ್ರಿಡಿಕ್ಟ್ ಮಾಡೋದಕ್ಕೆ ನನಗೆ 2 ಪ್ಯಾರಾಮೀಟರ್ಸು ಬೇಕಾಗುತ್ತೆ. ಮೊದಲನೇ ಪ್ಯಾರಾಮೀಟರ್ ಯಾವುದು ಅಂದರೆ ಥರ್ಮೋಡೈನಮಿಕ್, ಫೀಸಿಬಿಲಿಟಿ ಆಫ್ ದಿ ರಿಯಾಕ್ಷನ್. ಈ ರಿಯಾಕ್ಷನ್ನು ಆಗುತ್ತಾ ಇಲ್ವಾ ಅಂತ ನಾನು ಚೆಕ್ ಮಾಡ್ತೀನಲ್ಲ, ಅದಕ್ಕೆ ಏನಂತ ಕರಿತೀನಿ ನಾನು, ಥರ್ಮೋಡೈನಮಿಕ್ಸ್ ಅಂತ ಕನ್ಸಿಡರ್. ಡಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತಾ ಆಗಲ್ವಾ, ಅದನ್ನು ಡಿಸೈಡ್ ಮಾಡುತ್ತಲ್ಲ, ಆ ಫ್ಯಾಕ್ಟ್ರಿ ಯಾವುದು ಅಂತಂದರೆ ಥರ್ಮೋಡೈನಮಿಕ್ಸು. ಸೊ ಅಗೇನ್ ದ ಥರ್ಮೋಡೈನಮಿಕ್ಸಲ್ಲಿ 2 ಪ್ಯಾರಾಮೀಟರ್ ದಟ್ ಗೋಯಿಂಗ್ ಟು ಡಿಸೈಡ್. ಒನ್ ಈಸ್ ಗಿವ್ಸ್ ಫ್ರೀ ಎನರ್ಜಿ, ΔG ಅಂತ ಹೇಳ್ತೀವಿ. ಇನ್ನೊಂದು ಎಂಟ್ರೋಪಿ ಚೇಂಜ್ ಅಂತ ಹೇಳ್ತೀವಿ, ΔS ಅಂತ ಹೇಳ್ತೀವಿ. ನಿಮಗೆ ಗೊತ್ತು, ΔG ಆ್ಯಂಡ್ ΔS ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ದಟ್ ಗೋಯಿಂಗ್ ಟು ಡಿಸೈಡ್ ವೆದರ್ ಯುವರ್ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆರ್ ನಾಟ್. ಫಸ್ಟ್ ನಾನು 3 ಎಕ್ಸಾಂಪಲ್ ಕೊಟ್ಟಿದ್ದು, ಆಗ್ತಿತ್ತು, ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಿತ್ತು, ಆದರೆ ಒಂದೊಂದು ಟೈಮ್ಗೆ ಅದು ಎಂಡ್ ಆಗ್ತಿತ್ತು. ಪ್ರಾಡಕ್ಟ್ ಫಾರ್ಮೇಷನ್ ಆಗುವಂಥದ್ದು ಯಾವಾಗೋ ಆಗ್ತಿತ್ತು. ಆ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತಾ ಇಲ್ವಾ, ಕೆಮಿಕಲ್ ರಿಯಾಕ್ಷನ್ಸು ಪ್ರೊಸೀಡ್ ಆಗುತ್ತಾ ಇಲ್ವಾ ಅಂತ ಹೇಳೋದಕ್ಕೆ ನನಗೆ ಫಸ್ಟ್ ಪ್ಯಾರಾಮೀಟರ್ ಯಾವುದು ಅಂದರೆ ಥರ್ಮೋಡೈನಮಿಕ್ಸು. ΔG ΔS ಅವೆರಡರ ಮಧ್ಯೆ ಇರುವಂಥ ರಿಲೇಷನ್ಶಿಪ್ ಏನಿದೆ ಅಂತ ನನಗೆ ಗೊತ್ತಾಗಬೇಕು. ಎರಡನೇದು ಪ್ಯಾರಾಮೀಟರ್ ಏನು ಅಂದರೆ ಕೆಮಿಕಲ್ ಕೈನೆಟಿಕ್ಸ್, ರೇಟ್ ಆಫ್ ದಿ ರಿಯಾಕ್ಷನ್ ಅಂತ ಕರಿತೀವಿ. ಇದು ಏನು ಹೇಳುತ್ತೆ ಅಂದರೆ, ಹೌ ಫಾಸ್ಟ್ ಡಸ್ ದ ರಿಯಾಕ್ಷನ್ ಪ್ರೊಸೀಡ್, ಈ ರಿಯಾಕ್ಷನ್ ಎಷ್ಟು ಫಾಸ್ಟಾಗಿ ಆಗುತ್ತೆ, 1 ವರ್ಷ ತೊಗೊಳುತ್ತೋ, 10 ನಿಮಿಷ ತೊಗೊಳುತ್ತೋ, ಅರ್ಧ ಗಂಟೆ ತೊಗೊಳುತ್ತೋ, ಅದನ್ನು ಡಿಸೈಡ್ ಮಾಡುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕೆಮಿಕಲ್ ಕೈನೆಟಿಕ್ಸ್ ಅಂತ ಕರಿತೀವಿ. ಸೊ ರೇಟ್ ಆಫ್
ಚೇಂಜ್ ಅಂದರೆ ನಿಮ್ಮದು ರಿಯಾಕ್ಟೆಂಟ್ ಏನಿರ್ತಾರ ಅದು ಪ್ರಾಡಕ್ಟ್ ಆಗಿ ಯಾವಾಗ ಚೇಂಜ್ ಆಗುತ್ತೆ. ಸೊ ಆ ವಾಟ್ಸ್ ದ ಟೈಮ್ ಟೇಕನ್ ಬೈ ದಟ್ ರಿಯಾಕ್ಟೆಂಟ್ಸ್ ಟು ಗೆಟ್ ಕನ್ವರ್ಟೆಡ್ ಇನ್ ಟು ಪ್ರಾಡಕ್ಟ್, ಅದಕ್ಕೆ ನಾವೇನಂತ ಕರಿತೀವಿ ಕೆಮಿಕಲ್ ಕೈನೆಟಿಕ್ಸ್ ಅಂತ ಕರಿತೀವಿ. ಸೊ ದೀಸ್ ಟೂ ಪ್ಯಾರಾಮೀಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ವೆದರ್ ದ ಕೆಮಿಕಲ್ ರಿಯಾಕ್ಷನ್ ಪ್ರೊಸೀಡ್ಸ್ ಆರ್ ನಾಟ್. ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ, ವೆದರ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆರ್ ನಾಟ್ ಅಂತ ಹೇಳುತ್ತೆ. ಆಗುತ್ತೆ ಅಂತಂದರೆ ಎಷ್ಟು ಟೈಮ್ ಆಗುತ್ತೆ ಅಂತ ಹೇಳುತ್ತಲ್ಲ, ಅದಕ್ಕೆ ನಾವೇನಂತೀವಿ ಕೆಮಿಕಲ್ ಕೈನೆಟಿಕ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ರಿಯಾಕ್ಷನ್ ತೊಗೊಳ್ಳೋಣ, ಎ ಟು ಬಿ ಇದೆ ಅಂತ ಇಟ್ಕೊಳ್ಳೋಣ. ನಾನು ರೇಟ್ ಆಫ್ ಎ ರಿಯಾಕ್ಷನ್ ಎಕ್ಸ್ಪ್ಲೈನ್ ಮಾಡಬೇಕು. ರೇಟ್ ಆಫ್ ಎ ರಿಯಾಕ್ಷನ್ ಅಂದರೆ ಏನು ಅಂದರೆ ದ ರೇಟ್ ಅಟ್ ವಿಚ್ ದ ರಿಯಾಕ್ಷನ್ಸ್ ಆರ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್. ಈಗ ಎ ಇದೆ, ಏನಾಗ್ತಾ ಇದೆ, ದೇ ಕೊಲೈಡ್ ವಿತ್ ಈಚ್ ಅದರ್. ಎ ಅಂತಂದರೆ ಬರೀ ಎ ಒಂದೇ ಇರಲ್ಲ. ಇನ್ ಅ ಕಂಟೈನರ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಹ್ಯೂಜ್ ನಂಬರ್ ಆಫ್ ಎ ಮಾಲಿಕ್ಯೂಲ್ಸ್, ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್. ಓಲ್ಡ್ ಬಾಂಡ್ ಬ್ರೇಕ್ ಆಗುತ್ತೆ, ನ್ಯೂ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಇಂಟರ್ಮೀಡಿಯೇಟ್ ಬರುತ್ತೆ, ದೆನ್ ದಟ್ ಲೀಡ್ಸ್ ಟು ಪ್ರಾಡಕ್ಟ್. ಸೊ ಇದು ಒಂದು ರಿಯಾಕ್ಷನ್ ಈ ಥರ ಇದೆ ಅಂತ ಇಟ್ಕೊಳ್ಳೋಣ. ಸೊ ನನಗೆ ಈ ರಿಯಾಕ್ಷನ್ ರೇಟ್ ಅಟ್ ವಾಟ್ ಟೈಮ್ ದ ರಿಯಾಕ್ಷನ್ ಪ್ರೊಸೀಡ್, ವಾಟ್ಸ್ ದ ಟೈಮ್ ಟೇಕನ್ ಬೈ ಯುವರ್ ರಿಯಾಕ್ಟೆಂಟ್ಸ್ ಟು ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ ಅಂತ ಹೇಳ್ತೀನಿ, ಅದಕ್ಕೆ ನಾನು ರೇಟ್ ಅಂತ ಕರಿತೀನಿ. ಸೊ ಆ ರೇಟ್ ಹಿಂಗೆ ಹೇಳ್ತೀನಿ, ಇಟ್ಸ್ ಡಿಫೈನ್ಡ್ ಆಸ್ ರೇಟ್ ಅಟ್ ವಿಚ್ ದ ರಿಯಾಕ್ಟೆಂಟ್ಸ್ of a chemical reaction to form products. What's the time taken by your reactants to get converted into product? ಆ ಟೈಮ್ ಟೇಕನ್ ಪರ್ ಯೂನಿಟ್ ಟೈಮ್ ಏನಿದೆಯಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು. ಅದಕ್ಕೆ ಏನಂತ ಕರಿತೀನಿ, ರೇಟ್ ಅಂತ ಕರಿತೀನಿ. ರಿಯಾಕ್ಷನ್ ರೇಟ್ಸ್ ಆರ್ ಎಕ್ಸ್ಪ್ರೆಸ್ಡ್ ಆಸ್ ಕಾನ್ಸಂಟ್ರೇಷನ್ ಪರ್ ಯೂನಿಟ್ ಟೈಮ್. ಸೊ ಏದು ಎಷ್ಟೋ ಕಾನ್ಸಂಟ್ರೇಷನ್ ಇದೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಹೌ ಮಚ್ ಆಫ್ ಎ ಇಸ್ ಲೆಫ್ಟ್ ಆರ್ ಹೌ ಮಚ್ ಆಫ್ ಎ ಇಸ್ ಪ್ರೆಸೆಂಟ್, ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ತೀನಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ, ರೇಟ್ ರಿಯಾಕ್ಷನ್ ರೇಟ್ ಅಂತ ಹೇಳ್ತೀನಿ. ಈಗ ರಿಯಾಕ್ಷನ್ ರೇಟ್ ಆಫ್ ಡಿಸಪಿಯರೆನ್ಸ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಎ ತೊಗೊಳ್ಳೋಣ ಅಂತ ಇಟ್ಕೊಳ್ಳೋಣ. ಈಗ ಏನಾಗ್ತಾ ಇದೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಚುಯೇಷನಲ್ಲಿ ಪರ್ಟಿಕ್ಯುಲರ್ ಟೈಮಲ್ಲಿ ನಾನು ಕನ್ಸಿಡರ್ ಮಾಡಿಕೊಂಡ್ರೆ ಏನೂ ಇರುತ್ತೆ, ಅಲ್ಲಿ ಬಿನೂ ಇರುತ್ತೆ. ಎಷ್ಟು ಎ ಇದೆ ಎಷ್ಟು ಬಿ ಇದೆ ಅಂತ ನಾನು ನೋಡ್ಕೋಬೇಕು. ಎಷ್ಟು ಎ ಇದೆ ಅಂತಂದರೆ ಫಸ್ಟ್ ಇನಿಷಿಯಲಿ ಕಾನ್ಸಂಟ್ರೇಷನ್ ಆಫ್ ಎ ಎಷ್ಟೋ ಇರುತ್ತೆ, ಆಫ್ಟರ್ ಟೈಮ್ ಸರ್ಟನ್ ಟೈಮ್ ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಎ ಡಿಕ್ರೀಸ್ ಆಗುತ್ತೆ. ಯಾಕೆಂದರೆ ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ ಬಿ ಆಗ್ತಾ ಇದೆ. ಹಾಗಾಗಿ ಏನಾಗುತ್ತೆ, ರಿಯಾಕ್ಷನ್ ಆಫ್ ದಿ ರಿಯಾಕ್ಷನ್ ರೇಟ್ ಅಥವಾ ರಿಯಾಕ್ಷನ್ ಕಾನ್ಸಂಟ್ರೇಷನ್ ಆಫ್ ದಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಪರ್ಟಿಕ್ಯುಲರ್ ಟೈಮಲ್ಲಿ ಏನಾಗ್ತಾ ಇದೆ, ಅಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಎ ಡಿವೈಡೆಡ್ ಬೈ ಟೈಮ್ ಟೇಕನ್ ಗಿವ್ಸ್ ದಿ ರೇಟ್ ಆಫ್ ರಿಯಾಕ್ಷನ್ ಆಫ್ ಎ. ಅದೇ ಥರ ನಾನೀಗ ಬಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಅಂತ ತಿಳ್ಕೊಳ್ಳೋಣ. ರೇಟ್ ಆಫ್ ಅಪಿಯರೆನ್ಸ್ ಆರ್ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಬಿ. ಫಸ್ಟ್ ಬಿನಲ್ಲಿ ಏನಾಗುತ್ತೆ, ಝೀರೋ, ಏನೂ ಇರೋದಿಲ್ಲ. ಬಟ್ ಆಮೇಲೆ ಎ ರಿಯಾಕ್ಟ್ ಆಗ್ತಾ ಇದ್ದಂಗೆ ಏನಾಗ್ತಾ ಹೋಗುತ್ತೆ, ಬಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಏನಾಗಿರುತ್ತೆ, ಝೀರೋ ಇರುತ್ತೆ. ಝೀರೋ ಅಂತ ಅದೇನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್ ವಾಟ್ ಇಸ್ ದ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಬಿ ಅಟ್ ಎ ಪರ್ಟಿಕ್ಯುಲರ್ ಟೈಮ್, ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ರೇಟ್ ಆಫ್ ರಿಯಾಕ್ಷನ್ ಆಫ್ ದಿ ಬಿ ಬರ್ತಾ ನನಗೆ. ಸೊ ಆದರೆ ಇದಕ್ಕೆ ನಾನು ಏನಂತ ಕರಿತೀನಿ, ರೇಟ್ ಆಫ್ ಎ ರಿಯಾಕ್ಷನ್. ವೈ ರೇಟ್ ಆಫ್ ಎ ರಿಯಾಕ್ಷನ್ ಇಸ್ ಇಂಪಾರ್ಟೆಂಟ್? ನಮ್ಮ ಕೆಮಿಕಲ್ ಕೈನೆಟಿಕ್ಸ್ ಡಿಪೆಂಡ್ಸ್ ಅಪಾನ್ ಹೌ ಫಾಸ್ಟ್ ಯುವರ್ ರಿಯಾಕ್ಟೆಂಟ್ಸ್ ಹ್ಯಾಸ್ ಬೀನ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ ಅಂತ. ಹಾಗಾದ್ರೆ ಅದಕ್ಕೆ ಯೂನಿಟ್ಸ್ ಏನಿದೆ, ಯೂನಿಟ್ ನಿಮಗೆ ಗೊತ್ತು, ಕಾನ್ಸಂಟ್ರೇಷನ್ ಪರ್ ಟೈಮ್ ಇದೆ. ಸೊ ಹಾಗಾಗಿ ಕಾನ್ಸಂಟ್ರೇಷನ್ ಟೈಮ್ -1 ಆಗಿದೆ. ಏಕೆ ನಾನು ಕಾನ್ಸಂಟ್ರೇಷನ್ ಕನ್ಸಿಡರ್ ಮಾಡ್ಕೋಬೇಕಾದ್ರೆ ನಾನು ಕೊಟ್ಟಿರುವಂಥ ರಿಯಾಕ್ಟೆಂಟ್ಸು ಲಿಕ್ವಿಡ್ ಇದೆಯಾ, ಸಾಲಿಡ್ ಇದೆಯಾ, ಮತ್ತು ಗೇಷಿಯಸ್ ಫಾರ್ಮ್ ಇದೆಯಾ ಅಂತ ನಾನು ನೋಡ್ಕೋಬೇಕಾಗತ್ತೆ. ಇಫ್ ದ ಕಾನ್ಸಂಟ್ರೇಷನ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮೋಲ್ ಪರ್ ಲೀಟರ್ ಮಾಡಿದ್ದೆ ನಾನು ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ, ನನಗೆ ಲೀಟರ್ ಪರ್ ಸೆಕೆಂಡ್ ಬರ್ತಾ ಹೋಗುತ್ತೆ. ಅದೇ ರೀತಿ ನನಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಗೇಷಿಯಸ್ ಪ್ರಾಡಕ್ಟ್ ಇತ್ತು ಅಂತ ಇಟ್ಕೊಳ್ಳೋಣ. ಆವಾಗ ಏನು ಮಾಡ್ತೀನಿ ಅಂತಂದರೆ ಪಾರ್ಷಿಯಲ್ ಪ್ರೆಷರಲ್ಲಿ ಹೇಳ್ತೀನಿ ನಾನು. ಆವಾಗ ಅದನ್ನು ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದಟ್ ಇನ್ ಟರ್ಮ್ಸ್ ಆಫ್ ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಆವಾಗ ಅಟ್ಮಾಸ್ಫಿಯರ್ -1 ಆಗಿದೆ. ಸೊ ನಿಮ್ಮ ಕಾನ್ಸಂಟ್ರೇಷನ್ನು ಸಾಲಿಡ್ಸು ಅಥವಾ ಲಿಕ್ವಿಡ್ಸ್ಗಾದರೆ ಪರ್ ಲೀಟರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಗೇಷಿಯಸ್ಗಾದರೆ ಅಟಾಮಿಕ್ಸ್ ಆಗುತ್ತೆ. ಸೊ ಹಾಗಾಗಿ ಅದು ಯಾವುದು ನಿಮ್ಮದು ರಿಯಾಕ್ಟೆಂಟ್ ಇದೆ ಅನ್ನೋದ್ರ ಮೇಲೆ ರಿಯಾಕ್ಷನ್ ಯೂನಿಟ್ಸು ಬರ್ತಾ ಹೋಗುತ್ತೆ. ಓಕೆ, ಈಗ ನಾನು ಹೇಳಿದೆ ಕೆಲವು ರಿಯಾಕ್ಷನ್ಸು ಫಾಸ್ಟಾಗಿ ಆಗುತ್ತೆ, ಕೆಲವು ರಿಯಾಕ್ಷನ್ಸು ಸ್ಲೋ ಆಗುತ್ತೆ, ಕೆಲವು ರಿಯಾಕ್ಷನ್ಸ್ ಇಯರ್ಸ್ ಟುಗೆದರ್ ತೊಗೊಳುತ್ತೆ. ವಾಟ್ ಆರ್ ದಿ ಫ್ಯಾಕ್ಟರ್ಸ್ ದಟ್ ಗೋಯಿಂಗ್ ಟು ಡಿಸೈಡ್ ಹೌ ಫಾಸ್ಟ್ ಹೇಗಾಗುತ್ತೆ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇದು 5 ಬೇರೆ ಬೇರೆ ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ನೇಚರ್ ಆಫ್ ದಿ ರಿಯಾಕ್ಟೆಂಟ್, ಯಾವ ಥರ ನೇಚರ್ ಆಫ್ ದಿ ರಿಯಾಕ್ಟೆಂಟ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಟ್ ವಾಟ್ ಟೆಂಪರೇಚರ್ ರಿಯಾಕ್ಷನ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಡಿಪೆಂಡ್ ಆಗುತ್ತೆ. ಸರ್ಫೇಸ್ ಏರಿಯಾ ಆಫ್ ದಿ ರಿಯಾಕ್ಟೆಂಟ್ ಏನಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. 5ನೇದು ಕೆಟಲಿಸ್ಟ್ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ದಿಸ್ ಆರ್ ದಿ 5 ಡಿಫ್ರೆಂಟ್ ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಡಿಸೈಡ್ ವೆದರ್ ಯುವರ್ ರಿಯಾಕ್ಷನ್ ಗೋಯಿಂಗ್ ಟು ಎಂಡ್ ವಿತಿನ್ ಎ ಮಿನಿಟ್ ಆರ್ ವಿತಿನ್ ಎನ್ ಇಯರ್ ಆರ್ ವಿತಿನ್ 1000 ಇಯರ್. ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು, ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಈ 5 ಪ್ಯಾರಾಮೀಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ದೀಸ್ ಆರ್ ದಿ ಫ್ಯಾಕ್ಟರ್ಸ್ ವಿಚ್ ಗೋಯಿಂಗ್ ಟು ಡಿಸೈಡ್ ವೆದರ್ ದ ರಿಯಾಕ್ಷನ್ ಪ್ರೊಸೀಡ್ ಟು ವಾಟ್ rate, at what time, what speed, what velocity the reaction will proceed ಅನ್ನೋದು ಇದನ್ನು ಎಲ್ಲದ್ರ ಮೇಲೂ ಡಿಪೆಂಡ್ ಆಗ್ತಾ ಹೋಗುತ್ತೆ. ಮೊದಲನೇ ತಗೊಳ್ಳೋಣ ನೇಚರ್ ಆಫ್ ದಿ ರಿಯಾಕ್ಟೆಂಟ್ಸ್.
ನಿಮಗೆ ಗೊತ್ತು ನೇಚರ್ ಆಫ್ ದಿ ರಿಯಾಕ್ಟೆಂಟ್ ಅಂತ ತಗೊಂಡ್ರೆ ಆ ರಿಯಾಕ್ಟೆಂಟ್ ಏನಿರ್ಬೋದು ಅಂತಂದರೆ ಫಿಸಿಕಲ್ ಸ್ಟೇಟ್, ಅದು ಲಿಕ್ವಿಡ್ ಇದೆಯಾ, ಗೇಷಿಯಸ್ ಇದೆಯಾ, ಸಾಲಿಡ್ ಇದೆಯಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಆಮೇಲೆ ಅದು ಹೋಮೋಜಿನಿಯಸ್ ರಿಯಾಕ್ಷನ್ನ ಹೆಟ್ರೋಜಿನಿಯಸ್ ರಿಯಾಕ್ಷನ್ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಹೋಮೋಜಿನಿಯಸ್ ಅಂದರೆ ಆಲ್ ದಿ ರಿಯಾಕ್ಟೆಂಟ್ಸ್ ಇರುವಂಥದ್ದು ಎಲ್ಲನೂ ಒಂದೇ ಫಿಸಿಕಲ್ ಸ್ಟೇಟಲ್ಲಿದ್ದರೆ ಅಂಥದಕ್ಕೆ ಹೋಮೋಜಿನಿಯಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಅದೇನಾದರೂ ಬೇರೆ ಬೇರೆ ಸ್ಟೇಟಲ್ಲಿದ್ದರೆ ಅಂದರೆ ರಿಯಾಕ್ಟೆಂಟ್ಸು ಗೇಷಿಯಸ್ ಸ್ಟೇಟಲ್ಲಿ, ಪ್ರಾಡಕ್ಟು ಸಾಲಿಡ್ ಸ್ಟೇಟಲ್ಲಿ, ಅಥವಾ ಇದು ಸಾಲಿಡ್ ರಿಯಾಕ್ಟೆಂಟ್ಸು ಸಾಲಿಡ್ ಸ್ಟೇಟಲ್ಲಿ, ಪ್ರಾಡಕ್ಟು ಗೇಷಿಯಸ್ ಸ್ಟೇಟಲ್ಲಿ, ಆ ಥರ ಅಂದರೆ ಫಿಸಿಕಲ್ ಸ್ಟೇಟ್ ಆಫ್ ದಿ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆರ್ ಸೇಮ್ ಇತ್ತು ಅಂತಂದರೆ ಹೋಮೋಜಿನಿಯಸ್ ಅಂತೀವಿ. ಬೇರೆ ಬೇರೆ ಇತ್ತು ಅಂತಂದರೆ ಅವಾಗ ಹೆಟ್ರೋಜಿನಿಯಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ರೇಟ್ ಆಫ್ ಹೋಮೋಜಿನಿಯಸ್ ರಿಯಾಕ್ಷನ್ ಇಸ್ ಹೈಯರ್ ದ್ಯಾನ್ ದಟ್ ಆಫ್ ದಿ ಹೆಟ್ರೋಜಿನಿಯಸ್ ರಿಯಾಕ್ಷನ್ಸ್. ಏಕೆಂದರೆ ಸಾಲಿಡ್ ಇದೆಯಾ ಲಿಕ್ವಿಡ್ ಇದೆಯಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇದಲ್ದೇ ರೇಟ್ ಆಲ್ಸೋ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಕೊಲ್ಯೂಷನ್ಸ್ ಆರ್ ಎನ್ಕೌಂಟರ್ಸ್ ಬಿಟ್ವೀನ್ ದಿ ರಿಯಾಕ್ಟಿಂಗ್ ಸ್ಪೀಷೀಸ್. ಈಗ ನಾನು ತೊಗೊಂಡಿದ್ದೀನಿ, ಸಾಲಿಡೇ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ, ಹೋಮೋಜಿನಿಯಸ್ ರಿಯಾಕ್ಷನ್ನೇ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಆದ್ರೂ ಹೌ ದ ಕೊಲ್ಯೂಷನ್ ವಿಲ್ ಟೇಕ್ಸ್ ಪ್ಲೇಸ್. ಕೊಲ್ಯೂಷನ್ ಅಂದರೆ ಹೌ ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್. ನಾನು ಹೇಳಿದೆ ಎ ಇರ್ತವೆ, ಏನು ಕಂಟೈನರ್ ತೊಗೊಂಡ್ವಿ, n ನಂಬರ್ ಆಫ್ ಎ ಮಾಲಿಕ್ಯೂಲ್ಸ್ ಇರ್ತವೆ. ಆ ಎ ಮಾಲಿಕ್ಯೂಲ್ಸ್ ಹೌ ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅಗೇನ್ ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದಿ ಓರಿಯೆಂಟೇಷನ್ ಆ್ಯಂಡ್ ಸಫಿಷಿಯೆಂಟ್ ಎನರ್ಜಿ. ಅವೆರಡು ಆಟಮ್ಸ್ಗಳು ಅಥವಾ ಮಾಲಿಕ್ಯೂಲ್ಸು ಏನು ಇಂಟ್ರಾಕ್ಟ್ ಮಾಡ್ತಿರ್ತಾವಲ್ಲ ಅವು ಯಾವ ಓರಿಯೆಂಟೇಷನ್ ಇದೆ, ಯಾವ ದಿಕ್ಕಲ್ಲಿದೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಅದಕ್ಕೆ ಶಕ್ತಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಈಗ ಏನಾಗಿದೆ, ಒಂದು ಕಂಟೈನರ್ ಇದೆ, ಕಂಟೈನರ್ ಏನು ಮಾಡಿದ್ದೀನಿ, ಎರಡು ಬೇರೆ ಬೇರೆ ಮಾಲಿಕ್ಯೂಲ್ಸ್ನ ಹಾಕಿದ್ದೀನಿ, ಅವೆರಡು ಕಂಬೈನ್ ಆಗಿ ನಮಗೆ ಇನ್ನೊಂದು ಪ್ರಾಡಕ್ಟ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆದರೆ ಅವು ಹೆಂಗೆ ಅವೇನು ಮಾಡ್ತವೆ, ಕ್ಲೋಸ್ಡ್ ಕಂಟೈನರ್ ಇಟ್ಟಾಗ ಏನು ಮಾಡ್ತಿರ್ತವೆ, ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್. ಹೆಂಗೆ ಇಂಟ್ರಾಕ್ಟ್ ಮಾಡ್ತವೆ ಅಂತಂದರೆ ಅವು ಓರಿಯೆಂಟೇಷನ್, ಯಾವ ಓರಿಯೆಂಟೇಷನ್ಗೆ ಅವು ಯಾವ ದಿಕ್ಕಿಗೆ ಬಂದು ಇಂಟ್ರಾಕ್ಟ್ ಮಾಡ್ತವೆ ಅಥವಾ ಎಷ್ಟು ಎನರ್ಜಿ ಇದೆ ತುಂಬ ಸ್ಲೋ ಡಿಪೆಂಡ್ ಆಗ್ತಾ ಹೋಗುತ್ತೆ. ಎರಡನೇ ಪ್ಯಾರಾಮೀಟರು ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್. ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಜಾಸ್ತಿ ಆದಂಗೆ ನಂಬರ್ ಆಫ್ ರಿಯಾಕ್ಟೆಂಟ್ಸು ಜಾಸ್ತಿ ಆಗುತ್ತೆ. ಕಾನ್ಸಂಟ್ರೇಷನ್ ಜಾಸ್ತಿ ಆದಂಗೆ ನಂಬರ್ ಆಫ್ ರಿಯಾಕ್ಟೆಂಟ್ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ರಿಯಾಕ್ಟೆಂಟ್ ಜಾಸ್ತಿ ಆದಂಗೆ ಕೊಲ್ಯೂಷನ್ ಆಗುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಕೊಲ್ಯೂಷನ್ ಜಾಸ್ತಿ ಆಗ್ತಾ ಇತ್ತು ಅಂತಂದರೆ ರಿಯಾಕ್ಷನ್ ರೇಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲೇನು ಮಾಡಿದ್ದೀನಿ, ನಾನು ಎರಡು ಡಿಫ್ರೆಂಟ್ ಕಂಟೈನರ್ನ ತೊಗೊಂಡಿದ್ದೀನಿ, ಕ್ಲೋಸ್ಡ್ ಕಂಟೈನರ್ ತೊಗೊಂಡಿದ್ದೀನಿ, ಗೇಷಿಯಸ್ ಮಾಲಿಕ್ಯೂಲ್ನ ತೊಗೊಳ್ತಾ ಇದ್ದೀನಿ. ಒಂದು ನನಗೆ ಗ್ರೀನ್ ಕಲರ್ಲಿದೆ, ಇನ್ನೊಂದು ನನಗೆ ಏನಾಗ್ತಿದೆ, ರೆಡ್ ಕಲರ್ ಇದೆ. ಸೊ ನಾನು ಇಷ್ಟು ಏರಿಯಾ ಕೊಟ್ಟಿದ್ದೀನಿ, ಇಷ್ಟು ಏರಿಯಾದಲ್ಲಿ ಏನು ಮಾಡ್ತಾ ಇದ್ದೀನಿ, ಸರ್ಫೇಸ್ ಏರಿಯಾ ಎಷ್ಟಿದೆ, ಇದರಲ್ಲಿ ಏನು ಮಾಡ್ತಾ ಇದ್ದೀನಿ, ಅವೆಲ್ಲ ಇಂಟ್ರಾಕ್ಟ್ ಮಾಡಲಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಅವಾಗ ಏನಾಗುತ್ತೆ ಅಂದರೆ ನಂಬರ್ ಆಫ್ ಅಯಾನ್ಸ್ ಮಾಲಿಕ್ಯೂಲ್ಸ್ ಇರುವಂಥದ್ದು ಅಥವಾ ನಂಬರ್ ಆಫ್ ಆಟಮ್ಸ್ ಇರುವಂಥದ್ದು ಕಡಿಮೆ, ಅವು ಇಂಟ್ರಾಕ್ಟ್ ಮಾಡೋದು ಕಡಿಮೆ ಆಗುತ್ತೆ. ಆದರೆ ನಾನು ಏನು ಮಾಡ್ತೀನಿ, ಕಾನ್ಸಂಟ್ರೇಷನ್ನ ಇನ್ಕ್ರೀಸ್ ಮಾಡಿಬಿಡ್ತೀನಿ. ಕಾನ್ಸಂಟ್ರೇಷನ್ ಅಂದರೆ ಏನು, ಪರ್ ಯೂನಿಟ್ ವಾಲ್ಯೂಮ್ಗೆ ಏನು ಮಾಡ್ತೀನಿ, ನಂಬರ್ ಆಫ್ ಆಟಮ್ಸ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಏನು ಮಾಡ್ತೀನಿ, ಇನ್ಕ್ರೀಸ್ ಮಾಡ್ತೀನಿ. ಸರ್ಫೇಸ್ ಏರಿಯಾ ಅಥವಾ ಏನು ಅದು ಕಂಟೈನರ್ ಏನಿದೆ ಸೇಮ್ ಕಂಟೈನರ್ನ ಇಟ್ಟಿದ್ದೀನಿ, ಅದರ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಥವಾ ನಂಬರ್ ಆಫ್ ಆಟಮ್ಸ್ನ ಇನ್ಕ್ರೀಸ್ ಮಾಡ್ತೀನಿ. ಅವಾಗ ಏನು ಮಾಡ್ತವೆ, ಅವು ಇಂಟ್ರಾಕ್ಟ್ ಮಾಡೋವಂಥ ಕೆಪಾಸಿಟಿನೂ ಜಾಸ್ತಿ ಆಗುತ್ತೆ. ಬಿಕಾಸ್ ಇರೋವಂಥ ಚಿಕ್ಕ ಜಾಗದಲ್ಲಿ ಏನು ಮಾಡಬೇಕು, ಅವು ಓಡಾಡಬೇಕು. ಓಡಾಡಿದಾಗ ಏನು ಮಾಡ್ತವೆ, ಒಂದಕ್ಕೊಂದು ತಾಕಾಡ್ತವೆ, ಒಂದಕ್ಕೊಂದು ಇಂಟ್ರಾಕ್ಟ್ ಮಾಡ್ತವೆ. ಅವಾಗ ಆಕ್ಷನ್ ರೇಟು ಜಾಸ್ತಿ ಆಗುತ್ತೆ. ಅದೇ ರೀತಿ ಟೆಂಪ್ರೇಚರ್ ಆಲ್ಸೋ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ chemical reaction. As the temperature increases, average kinetic energy of the molecules also increases. Again ನಾನು gaseous molecule ತಗೊಳ್ತಾ ಇದ್ದೀನಿ, ಸೇಮ್ ಕಂಟೈನರ್ನ ಇಟ್ಕೊಂಡಿದ್ದೀನಿ. ಆ ಕಂಟೈನರ್ಗೆ ಎರಡನೇ ಕಂಟೈನರಲ್ಲಿ ಎಷ್ಟೊಂದು ಆಟಮ್ಸ್ ಇದೆ, ಅದಕ್ಕೆ ಏನು ಮಾಡ್ತೀನಿ, ಟೆಂಪ್ರೇಚರ್ ಕೊಡ್ತೀನಿ. ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಅವು ಇಂಟ್ರಾಕ್ಟ್ ಮಾಡುವಂಥದ್ದು ಅವು ಕೈನೆಟಿಕ್ ಎನರ್ಜಿಗಳೂ ಜಾಸ್ತಿ ಆಗುತ್ತೆ. ಕೈನೆಟಿಕ್ ಎನರ್ಜಿ ಜಾಸ್ತಿ ಆಯಿತು ಅಂದರೆ ಕೊಲ್ಯೂಷನ್ ಆಗುವಂಥದ್ದು ಜಾಸ್ತಿ ಆಗುತ್ತೆ. ಕೊಲ್ಯೂಷನ್ ಎನರ್ಜಿ, ಕೊಲ್ಯೂಷನ್ ಫ್ರೀಕ್ವೆನ್ಸಿನೇ ಜಾಸ್ತಿ ಆಗುತ್ತೆ. ಹಂಗಾಗಿ ಆಟೋಮೆಟಿಕಲಿ ರೇಟನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಅ ಥರ್ಡ್ ಪ್ಯಾರಾಮೀಟರ್. ಮೊದಲನೇದು ನೇಚರ್ ಆಫ್ ದಿ ರಿಯಾಕ್ಟೆಂಟ್ ಯಾವ ಥರ ಇದೆ, ಎರಡನೇದು ಕಾನ್ಸಂಟ್ರೇಷನ್ ಏನಾಗಿದೆ ಅಂತ, ಮೂರನೇದು ನಾವು ಯಾವುದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತಂದರೆ ಸರ್ಫೇಸ್ ಏರಿಯಾ ಆಫ್ ದಿ ರಿಯಾಕ್ಟೆಂಟ್ ಏನಿದೆ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದು ಸಾಲಿಡ್ ಆಗಿದೆಯಾ, ಲಿಕ್ವಿಡ್ ಆಗಿದೆಯಾ, ಗೇಷಿಯಸ್ ಆಗಿದೆಯಾ ಅಂತ ನೋಡ್ಕೊಂಡ್ವಿ. ಅದೇನಾಗಿದೆ ಅಂದರೆ ಹೆಟ್ರೋಜಿನಿಯಸ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಅಟ್ ದಿ ಇಂಟರ್ಫರೆನ್ಸ್ ಆಫ್ ಟೂ ಫೇಸಸ್ ಆಫ್ ದಿ ರಿಯಾಕ್ಟೆಂಟ್ಸ್. ಈಗ ಹೆಟ್ರೋಜಿನಿಯಸ್ ರಿಯಾಕ್ಷನ್ ಆಗ್ತಿದೆ ಅಂತ ಇಟ್ಕೊಳ್ಳೋಣ, ಒಂದು ಸಾಲಿಡ್ ಆಗಿದೆ ಅಂತ ಇಟ್ಕೊಳ್ಳೋಣ. ಆ ಸಾಲಿಡ್ ಆಗಿತ್ತು ಅಂತಂದರೆ ಏನಾಗುತ್ತೆ, ಅದರ ಸರ್ಫೇಸ್ ಏರಿಯಾ ನಾನು ಏನು ಮಾಡ್ತಾ ಹೋಗ್ತೀನಿ ಅಂತಂದರೆ ಡಿಕ್ರೀಸ್ ಮಾಡ್ಕೊಳ್ತಾ ಹೋಗ್ತೀನಿ, ಚಿಕ್ಕದಾಗಿ ಮಾಡ್ಕೊಳ್ತಾ ಹೋಗ್ತೀನಿ. ಫೈನ್ಲಿ ಡಿವೈಡೆಡ್ ಅಂತ ಹೇಳ್ತಾ ಇರ್ತಾರೆ ರಿಯಾಕ್ಷನ್ಸ್, ಫೈನ್ಲಿ ಡಿವೈಡೆಡ್ ಪೌಡರ್ ಇಸ್ ಯೂಸ್ಡ್ ಆಸ್ ಎ ಕ್ಯಾಟಲಿಸ್ಟ್ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಅವಾಗ ಏನಾಗುತ್ತೆ, ಸರ್ಫೇಸ್ ಏರಿಯಾ ಜಾಸ್ತಿ ಆಗ್ತಾ ಇದ್ದಂಗೆ ಆ ಮಾಲಿಕ್ಯೂಲ್ಸು ಬೇರೆ ಮಾಲಿಕ್ಯೂಲ್ ಜೊತೆಗೆ ಬರುವಂಥದ್ದು ಇಂಟ್ರಾಕ್ಟ್ ಮಾಡುವಂಥದ್ದಕ್ಕೆ ಏರಿಯಾ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಆಟೋಮೆಟಿಕಲಿ ಏನಾಗ್ತಾ ಹೋಗುತ್ತೆ, ರೇಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.
ಈಗ ಏನಾಗಿದೆ, ಸಾಲಿಡ್ ಆಗಿತ್ತು ಅಂತಂದರೆ, ಒನ್ ಹೆಟ್ರೋಜಿನಿಯಸ್ ರಿಯಾಕ್ಷನ್ ಇತ್ತು, ಸಾಲಿಡ್ ಏನಾದರೂ ಇತ್ತು ಅಂತಂದರೆ ಸರ್ಫೇಸ್ ಏರಿಯಾ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳೋಣ. ಆವಾಗ ಇನ್ನೊಂದು ಮಾಲಿಕ್ಯೂಲ್ ಬಂದು ಅದ್ರ ಜೊತೆಗೆ ಇಂಟ್ರಾಕ್ಟ್ ಮಾಡೋಕ್ಕೆ ಏರಿಯಾ ಏನಾಗ್ತಾ ಹೋಗ್ತಾ ಇದೆ, ಜಾಸ್ತಿ ಸಿಗ್ತಾ ಇದೆ. ರೇಟ್ ಅಟ್ ವಿಚ್ ದ ಎನ್ಕೌಂಟರ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದೋಸ್ ಮಾಲಿಕ್ಯೂಲ್ಸ್ ವಿಲ್ ಇನ್ಕ್ರೀಸಸ್, ದಟ್ ಆಲ್ಸೋ ಇನ್ಕ್ರೀಸ್ ರೇಟ್ ಆಫ್ ದಿ ರಿಯಾಕ್ಷನ್. ಫಾರ್ ಎಕ್ಸಾಂಪಲ್ ನಾವು ತೊಗೊಳ್ಳೋಣ, ಒಂದು ಕ್ಯೂಬ್ನ ತೊಗೊಂಡಿದ್ದೀನಿ, ಅದರ ವಾಲ್ಯೂಮ್ 1 ಮೀಟರ್ ಕ್ಯೂಬ್ ಇದೆ, ಏರಿಯಾ 6 ಮೀಟರ್ ಸ್ಕ್ವೇರ್ಡ್ ಇದೆ ಅಂತ ತಿಳ್ಕೊಳ್ಳೋಣ. ಅದನ್ನು ಏನು ಮಾಡ್ತೀನಿ, ನಾನು ಡಿವೈಡ್ ಮಾಡ್ತೀನಿ. ಎಗೇನ್ ನನಗೆ ವಾಲ್ಯೂಮ್ ಏನಿದೆ, ಸೇಮ್ ವಾಲ್ಯೂಮ್ ಇದೆ, ಆದರೆ ಏರಿಯಾ ಏನು ಮಾಡಿದೆ, ನಾನು ಡಿಕ್ರೀಸ್ ಮಾಡಿದೆ. ಮತ್ತೆ ತಿರ್ಗಾ ಫರ್ದರ್ ಅದನ್ನು 2 ಇದ್ದದನ್ನು 4 ಮಾಡಿದೆ, ವಾಲ್ಯೂಮ್ ರಿಮೈನ್ಸ್ ಸೇಮ್, ಏರಿಯಾ ಏನಾಯಿತು 12 ಸ್ಕ್ವೇರ್ಡ್ ಆಯಿತು. ನೆಕ್ಸ್ಟ್ ಏನು ಮಾಡಿದೆ, ವಾಲ್ಯೂಮ್ ರಿಮೈನ್ಸ್ ಸೇಮ್, ಬಟ್ ಐ ಹ್ಯಾವ್ ಡಿವೈಡೆಡ್ ದಟ್ ಇಂಟು ಅನದರ್ 8 ಪಾರ್ಟಿಕಲ್ಸ್ ಆಗಿ ಅದನ್ನು ಡಿವೈಡ್ ಮಾಡಿದೆ. ಫಸ್ಟು 1 ಇದ್ದದನ್ನು 2 ಮಾಡಿದೆ, 2 ಇದ್ದದನ್ನು 4 ಮಾಡಿದೆ, 4 ಇದ್ದದನ್ನು 20 ಮಾಡ್ತಾ ಇದ್ದೀನಿ. ಸಾರಿ, 4 ಇದ್ದದನ್ನು 8 ಮಾಡಿದೆ, 8 ಇದ್ದದನ್ನು ನಾನು ಏನು ಮಾಡಿದೆ, ಇಲ್ಲಿ 16 ಮಾಡಿದೆ. ಆವಾಗ ಏರಿಯಾ ಏನಾಯಿತು 36 m² ಆಯಿತು. ಸೊ ಅಂದ್ರೇನು, ಅಷ್ಟು ಏರಿಯಾ ನನಗೇನಾಯಿತು, ಸ್ಪ್ರೆಡ್ ಆಯಿತು. ನನ್ನದು ಸರ್ಫೇಸ್ ಮೇಲೆ ನನ್ನ ರಿಯಾಕ್ಟೆಂಟು ಅಷ್ಟು ದೂರಕ್ಕೆ ಸ್ಪ್ರೆಡ್ ಆಗಿದೆ. ಆವಾಗ ಅದು ಬಂದು ಇಂಟ್ರಾಕ್ಟ್ ಮಾಡೋದು ಜಾಸ್ತಿ ಆಗುತ್ತೆ. ಅದೇ ಥರ ನಾನು ಫೈನ್ಲಿ ಡಿವೈಡೆಡ್ ಮಾಡಿಕೊಂಡೆ ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ, ಸರ್ಫೇಸ್ ಏರಿಯಾ ಏನಾಗುತ್ತೆ, ಜಾಸ್ತಿ ಆಗಿಬಿಡುತ್ತೆ. ಸರ್ಫೇಸ್ ಏರಿಯಾ ಜಾಸ್ತಿ ಆದಂಗೆ ಏನಾಗ್ತಾ ಹೋಗುತ್ತೆ, ನಿಮ್ಮದು ರೇಟ್ ಆಫ್ ರಿಯಾಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. These are the 4 different parameters which going to decide whether the reaction rate going to takes faster or slower, whether the reaction takes place within a second, instantaneous ಆಗುತ್ತಾ, ಫ್ಯೂ ಅವರ್ಸ್ ತೊಗೊಳುತ್ತಾ, ಫ್ಯೂ ಡೇಸ್ ತೊಗೊಳುತ್ತಾ, ಫ್ಯೂ ಇಯರ್ಸ್ ತೊಗೊಳುತ್ತಾ ಅಂತ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಈ ಎಲ್ಲ ಪ್ಯಾರಾಮೀಟರ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ರೀತಿ ಲಾಸ್ಟ್ ಪ್ಯಾರಾಮೀಟರ್ ಯಾವುದು ಅಂದರೆ ಕೆಟಲಿಸ್ಟ್, ಎ ಸಬ್ಸ್ಟೆನ್ಸ್ ದಟ್ ಇನ್ಕ್ರೀಸಸ್ ದಿ ರಿಯಾಕ್ಷನ್ ರೇಟ್ ವಿತೌಟ್ ಅಂಡರ್ಗೋಯಿಂಗ್ ಎ ಕೆಮಿಕಲ್ ಚೇಂಜ್ ಇಟ್ ಸೆಲ್ಫ್. ಅದಕ್ಕೆ ನಾವೇನಂತ ಕರಿತೀವಿ, ಕೆಟಲಿಸ್ಟ್ ಅಂತ ಹೇಳ್ತೀವಿ. ಈ ಕೆಟಲಿಸ್ಟ್ ಏನು ಮಾಡುತ್ತೆ, ಜಸ್ಟ್ ಇಟ್ ಗೋಯಿಂಗ್ ಟು ಇನಿಷಿಯೇಟ್ ದಿ ರಿಯಾಕ್ಷನ್ ರೇಟ್ನ ಫಾಸ್ಟ್ ಮಾಡುತ್ತೆ, ಬಟ್ ಇಟ್ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ರಿಯಾಕ್ಷನ್. ಅಟ್ ದಿ ಎಂಡ್ ಇಟ್ ವಿಲ್ ಬಿ ರೀಜನರೇಟೆಡ್. ಎಷ್ಟಿರುತ್ತೋ ನಾವು ಎಷ್ಟು ಯೂಸ್ ಮಾಡುತ್ತೋ ಅಷ್ಟು ಕೆಟಲಿಸ್ಟ್ ಏನಾಗ್ತಾ ಹೋಗುತ್ತೆ, ಅಟ್ ದಿ ಎಂಡ್ ಬರ್ತಾ ಹೋಗುತ್ತೆ. ಇದು ಏನು ಮಾಡುತ್ತೆ ಅಂದರೆ, ಇಟ್ ಗೋಯಿಂಗ್ ಟು ಗಿವ್ ಎನ್ ಆಲ್ಟರ್ನೇಟಿವ್ ರಿಯಾಕ್ಷನ್ ಪಾತ್ನ ಕೊಡ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ, ಆಕ್ಟಿವೇಶನ್ ಎನರ್ಜಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಆವಾಗ ಏನಾಗುತ್ತೆ, ಫಾಸ್ಟಾಗಿ ಆಗ್ತಾ ಹೋಗುತ್ತೆ. ನಾನು ಇಲ್ಲಿ ಕೊಲ್ಯೂಷನ್ ಥಿಯರಿ ಪ್ರಕಾರ ತೊಗೊಂಡಿದ್ದೀನಿ. ನಂದು ರಿಯಾಕ್ಟೆಂಟ್ಸ್ ಇದೆ, ನಾನು ಎನರ್ಜಿ ವರ್ಸಸ್ ರಿಯಾಕ್ಷನ್ ಪಾತ್ ಪ್ಲಾಟ್ ಮಾಡ್ತಾ ಇದ್ದೀನಿ. ಸೊ ಈಗ ಏನಾಗ್ತಾ ಇದೆ, ರಿಯಾಕ್ಟೆಂಟ್ಸ್ ಏನಾಗಿರುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ದಿ ಮೋರ್ ಎನರ್ಜಿ. ವೆನ್ ದೇ ಕಮ್ ಕ್ಲೋಸರ್ ಟು ಈಚ್ ಅದರ್, ದೇ ಟ್ರೈ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್. ಅವಾಗ ಏನಾಗುತ್ತೆ, ದೇ ಅಂಡರ್ಗೋ ಕೊಲ್ಯೂಷನ್. 2 ರಿಯಾಕ್ಟೆಂಟ್ಸ್ ಹತ್ರ ಬಂದಾಗ ಏನು ಮಾಡ್ತವೆ, ಒಂದಕ್ಕೊಂದು ತಾಗ್ತವೆ, ಒಂದಕ್ಕೊಂದು ಬಡ್ದಾಡ್ಕೊಳ್ತವೆ. ಅವಾಗ ಏನಾಗುತ್ತೆ, ಕೊಲ್ಯೂಷನ್ ಆಗುತ್ತೆ. ಸೊ ಕೊಲ್ಯೂಷನ್ ಆದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಪೀಕ್ಗೆ ಹೋದ್ಮೇಲೆ ಎಲ್ಲ ಒಂದಕ್ಕೊಂದು ಹೊಡೆದಾಡ್ಕೊಂಡ್ಮೇಲೆ ತಮ್ಮ ಎನರ್ಜಿ ಕಡಿಮೆ ಆಗೋದ್ಮೇಲೆ ಏನು ಮಾಡ್ತಾರೆ, ದೇ ಕಮ್ ಬ್ಯಾಕ್ ಟು ದಿ ಲೋಯರ್ ಎನರ್ಜಿ. ಎಲ್ಲಿ ಮ್ಯಾಕ್ಸಿಮಮ್ ಎನರ್ಜಿ ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಆಕ್ಟಿವೇಶನ್ ಎನರ್ಜಿ ಅಂತ ಕರಿತೀವಿ. ಇದನ್ನು ದಿಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಬೇಸ್ಡ್ ಆನ್ ಕೊಲ್ಯೂಷನ್ ಥಿಯರಿ. ಇದನ್ನೆಲ್ಲ ನಾನು ಯಾವುದ್ರ ಮೇಲೆ ಹೇಳ್ತಾ ಇದ್ದೀನಿ ಅಂದರೆ, ಕೊಲ್ಯೂಷನ್ ಥಿಯರಿ ಮೇಲೆ ಹೇಳ್ತಾ ಇದ್ದೀನಿ. ಕೊಲ್ಯೂಷನ್ ಥಿಯರಿ ಏನು ಹೇಳುತ್ತೆ ಅಂದರೆ, 2 ಮಾಲಿಕ್ಯೂಲ್ಸ್ ಇದ್ದಾಗ ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್. ವೆನ್ ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್, ದ ಎನರ್ಜಿ ಇನ್ಕ್ರೀಸಸ್. ಆಟ್ ಎ ಪರ್ಟಿಕ್ಯುಲರ್ ಸ್ಟೇಜ್ಗೆ ಹೋದ್ಮೇಲೆ ಎನರ್ಜಿ ಡಿಕ್ರೀಸಸ್ ಅಂತ ಹೇಳುತ್ತೆ. ಎಲ್ಲಿ ಮ್ಯಾಕ್ಸಿಮಮ್ ಎನರ್ಜಿ ಇದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಎನರ್ಜಿ ಆಫ್ ಆಕ್ಟಿವೇಶನ್ ಅಂತ ಕರಿತೀವಿ. ಇದು ಏನಾಗುತ್ತೆ, ಜಾಸ್ತಿ ಇರುತ್ತೆ ಇನ್ ದಿ ಆಬ್ಸೆನ್ಸ್ ಆಫ್ ಕೆಟಲಿಸ್ಟ್. ಕೆಟಲಿಸ್ಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಇಟ್ ಗೋಯಿಂಗ್ ಟು ಮೇಕ್ ಎನ್ ಆಲ್ಟರ್ನೇಟಿವ್ ಪಾತ್ ಇನ್ ವಿಚ್ ಯುವರ್ ರಿಯಾಕ್ಟೆಂಟ್ಸ್ ಕಮ್ ಕ್ಲೋಸರ್ ಟು ಈಚ್ ಅದರ್. ಅವು ಇಂಟ್ರಾಕ್ಟ್ ಮಾಡೋವಂಥದ್ದು, ಅವು ಕೊಲ್ಯೂಷನ್ ಮಾಡೋವಂಥದ್ದು ಬೇಗ ಆಗುತ್ತೆ. ಹಾಗಾಗಿ ಎನರ್ಜಿ ಆಫ್ ಆಕ್ಟಿವೇಶನ್ ಅದು ಡಿಕ್ರೀಸ್ ಮಾಡುತ್ತೆ. ಇಟ್ ಗೋಯಿಂಗ್ ಟು ಗಿವ್ ದಿ ಆಲ್ಟರ್ನೇಟಿವ್ ಪಾತ್. ಹಾಗಾಗಿ ನನಗೆ ಪ್ರಾಡಕ್ಟ್ ಫಾರ್ಮೇಷನು ಬೇಗ ಆಗುತ್ತೆ. ಬಟ್ ಇಟ್ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ರಿಯಾಕ್ಷನ್. ಪ್ರಾಡಕ್ಟ್ ಫಾರ್ಮ್ ಆಗೋದನ್ನು ಮಾತ್ರ ಅದು ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ನಾನು ರೇಟ್ ಆಫ್ ರಿಯಾಕ್ಷನ್ನ ಎಕ್ಸ್ಪ್ರೆಸ್ ಮಾಡಬೇಕು ಕೆಮಿಕಲ್ ರಿಯಾಕ್ಷನ್ದು ಅಂತಂದರೆ, ನನಗೆ ಲಾ ಆಫ್ ಮಾಸ್ ಆಕ್ಷನ್ನು ಗೊತ್ತಿರಬೇಕು. ಆ ಬೇಸ್ಡ್ ಆನ್ ದಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯಾವ ಥರ ರಿಯಾಕ್ಷನ್ ರೇಟ್ ಆಗುತ್ತೆ ಅಂತ. ಆ್ಯಕ್ಚುಲಿ ಗುಲ್ಬರ್ಗ್ ಆ್ಯಂಡ್ ಬ್ಯಾಕ್ ಇನ್ 1864 ಸಜೆಸ್ಟೆಡ್ ದಿ ಕ್ವಾಲಿಟೇಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ರೇಟ್ಸ್ ಆಫ್ ರಿಯಾಕ್ಷನ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟಿಂಗ್ ಸಬ್ಸ್ಟೆನ್ಸ್. ಸೊ ಅವ್ರೇನು ಮಾಡಿದ್ರು, ಒಂದು ರಿಲೇಷನ್ಶಿಪ್ ಕೊಟ್ಟರು, ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಟೈಪು. ಅವೆರಡೂ ರೇಟ್ ಆಫ್ ದಿ ರಿಯಾಕ್ಷನ್ ಮತ್ತು ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಹೆಂಗೆ ಇಂಟ್ರಾಕ್ಟ್ ಆಗಿರ್ಬೋದು, ಹೇಗಿರ್ಬೋದು, ಆ ರಿಲೇಷನ್ಶಿಪ್ ಕೊಟ್ಟರು. ಆ ರಿಲೇಷನ್ಶಿಪ್ ನಾವೇನಂತ ಕರಿತೀವಿ, ಲಾ ಆಫ್ ಮಾಸ್ ಆ್ಯಕ್ಷನ್ ಅಂತ ಕರಿತೀವಿ. ಅದೇನು ಹೇಳ್ತಾ ಇದ್ರೆ 2 ಮಾರ್ಕ್ಸಿಗೆ ಕೇಳ್ತಾರೆ, ಸ್ಟೇಟ್ ಲಾ ಆಫ್ ಮಾಸ್ ಆಕ್ಷನ್ ಅಂತ. ರೇಟ್ ಅಟ್ ವಿಚ್ ಅ ಸಬ್ಸ್ಟೆನ್ಸ್ ರಿಯಾಕ್ಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ ಆಕ್ಟಿವ್ ಮಾಸ್ ಆ್ಯಂಡ್ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪ್ರಾಡಕ್ಟ್ ಆಫ್ ದಿ ಆಕ್ಟಿವ್ ಮಾಸಸ್ ಆಫ್ ದಿ ರಿಯಾಕ್ಟೆಂಟ್ ಈಚ್ ರೈಸ್ ಟು ಎ ಪವರ್ ಈಕ್ವಲ್ ಟು ದಿ ಕರಸ್ಪಾಂಡಿಂಗ್ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಅಪಿಯರಿಂಗ್ ಇನ್ ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಅದೇನು ಹೇಳುತ್ತೆ ಅಂದರೆ, ರೇಟ್ ಅಟ್ ವಿಚ್ ದ ಸಬ್ಸ್ಟೆನ್ಸ್ ರಿಯಾಕ್ಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಆಕ್ಟಿವ್ ಮಾಸ್ ಆಫ್ ದಿ ರಿಯಾಕ್ಟೆಂಟ್ಸ್. And the rate of a chemical reaction is also directly proportional to the
ಪ್ರಾಡಕ್ಟ್ ಆಫ್ ದಿ ಆಕ್ಟಿವ್ ಮಾಸ್ ಆಫ್ ದಿ ರಿಯಾಕ್ಟೆಂಟ್ ರೈಸ್ ಟು ದಿ ಪವರ್. ಅದಕ್ಕೇನಾದರೂ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ತೊಗೊಂಡ್ರೆ 2 ಮಾಲಿಕ್ಯೂಲ್ಸ್ ಎಲ್ಲ ತೊಗೊಂಡಿದೆ ಅಂದರೆ ಅದು ಪವರ್ 2ನ ಪವರ್ಗಾಗಿ ನಾವೇನು ಮಾಡ್ತೀವಿ, ಸ್ಟೈಕೋಮೆಟ್ರಿಕ್ ಕೋಎಫಿಷಿಯಂಟ್ ಅಪಿಯರಿಂಗ್ ಇನ್ ದಿ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ಅಲ್ಲಿ ಬರಿತಾ ಹೋಗ್ತೀವಿ. ದಿಸ್ ಇಸ್ ದ ವೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ರಿಲೇಶನ್ಶಿಪ್ ಬಿಟ್ವೀನ್ ದಿ ಕಾನ್ಸಂಟ್ರೇಷನ್ ಅಂಡ್ ರೇಟ್ ಆಫ್ ದಿ ರಿಯಾಕ್ಷನ್. The rate at which the substance react is directly proportional to its active mass, and rate of a chemical reaction is directly proportional to the product of the active masses of the reactant, each rise to a power equal to the corresponding stoichiometric coefficient appearing in a chemical balanced E. ಅದ್ರ ಮೇಲೆ ಹೇಳ್ತಾ ಹೋಗ್ತೀವಿ ನಾವು. ಹಾಗಾದ್ರೆ ರೇಟ್ ಮತ್ತು ಕಾನ್ಸಂಟ್ರೇಷನ್ ಯಾವ ಥರ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೊಂದು ಎಕ್ಸಾಂಪಲ್ ತಗೋಣ. ಎ ಪ್ಲಸ್ ಬಿ ಗಿವ್ ಸಿ ಪ್ಲಸ್ ಡಿ. ಎ ಮತ್ತು ಬಿ ಏನಿದೆಯಲ್ಲ ಅದು ನಂಬರ್ಸು, ಎ ಬಿ ಅಂತಿರೋದು. ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಏನಿದೆಯಲ್ಲ ಅದು ರಿಯಾಕ್ಟೆಂಟ್ಸು, ಕ್ಯಾಪಿಟಲ್ ಸಿ ಕ್ಯಾಪಿಟಲ್ ಡಿ ಏನಿದೆಯಲ್ಲ ಅದು ನಂದು ಪ್ರಾಡಕ್ಟ್. ಆ ಸಿ ಸ್ಮಾಲ್ ಡಿ ಬಂದಿರೋವಂಥದ್ದು ಅದು ಕೆಮಿಕಲ್ ಬ್ಯಾಲೆನ್ಸ್ ಮಾಡಿದಾಗ ಬಂದಿರೋವಂಥ ನಂಬರ್ ಅಂತ ಇಟ್ಕೊಂಡು. ದ ರೇಟ್ ಆಫ್ ದಿ ರಿಯಾಕ್ಷನ್ ನಿಮ್ಗೆ ಗೊತ್ತು, ಅಕಾರ್ಡಿಂಗ್ ಟು ಲಾ ಆಫ್ ಮಾಸ್ ಆಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪ್ರಾಡಕ್ಟ್ ಆಫ್ ದಿ ಆಕ್ಟಿವ್ ಮಾಸಸ್ ಆಫ್ ದಿ ರಿಯಾಕ್ಟೆಂಟ್ಸ್. ಆಕ್ಟಿವ್ ಮಾಸ್ ಯಾವುದು ನನಗೆ ಎ ಇದೆ, ಎ ಟು ರೈಸ್ ಟು ದಿ ಪವರ್ ಆಫ್ ಎ ಇದೆ. ಅಲ್ಲೇನು ಹೇಳಿದೆ ನಾನು, ಇಟ್ ವಿಲ್ ಬಿ ರೈಸ್ ಟು ಎ ಪವರ್ ಆಫ್ ಎ ಎಷ್ಟಿದೆ, ಎ ಟು ದಿ ಎ ಅನ್ನೋದು ಕ್ಯಾಪಿಟಲ್ ಎ ನಮ್ದು ರಿಯಾಕ್ಟೆಂಟ್ ಎಷ್ಟಿದೆ, ಎ ಟೈಮ್ಸ್ ಇದೆ. ಹಾಗಾಗಿ ಅದನ್ನು ಎ ಟು ದಿ ಪವರ್ ಆಫ್ ಎ ಅಂತ ಬರ್ಕೊಳ್ತೀನಿ. ಅದೇ ಥರ ಬಿ ಟು ದಿ ಪವರ್ ಆಫ್ ಬಿ. ದಿಸ್ ಈಸ್ ಫಾರ್ವರ್ಡ್ ರಿಯಾಕ್ಷನ್. ಅದೇ ರೀತಿ ದೇರ್ಫೋರ್ ರೇಟ್ ಆಫ್ ದಿ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ದಿ ರಿಯಾಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತಂತೆ. ಪ್ರಪೋರ್ಷನಲ್ ತೆಗೆದಾಗ ಏನಾಯ್ತು, ನನಗೆ ಒಂದು ಕಾನ್ಸ್ಟೆಂಟ್ ಬಂತು. ಆ ಕಾನ್ಸ್ಟೆಂಟ್ಗೆ ನಾನು ಏನಂತ ಕರಿತೀನಿ, ರೇಟ್ ಕಾನ್ಸ್ಟೆಂಟ್ ಅಂತ ಕರಿತೀನಿ, ಅಥವಾ ವೆಲಾಸಿಟಿ ಕಾನ್ಸ್ಟೆಂಟ್ ಆಫ್ ಎ ರಿಯಾಕ್ಷನ್ ಅಟ್ ದಟ್ ಪರ್ಟಿಕ್ಯುಲರ್ ಟೆಂಪರೇಚರ್. ನಿಮ್ಗೆ ಗೊತ್ತು, ರೇಟ್ ಆಫ್ ಎ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ ಸೋ ಮೆನಿ ಪ್ಯಾರಾಮೀಟರ್. ಏನಿದೆ, ಕೆಟಲಿಸ್ಟ್ ಯೂಸ್ ಮಾಡ್ತಾ ಇದ್ದೀವ, ಟೆಂಪರೇಚರ್ ಯೂಸ್ ಮಾಡ್ತಾ ಇದ್ದೀವಿ, ಎಲ್ಲನೂ ಡಿಪೆಂಡ್ ಆಗುತ್ತೆ. ಇದಕ್ಕೆ ನಾವು ಆ ಕೇಗೆ ಏನಂತ ಕರಿತೀವಿ, ರೇಟ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಅದೇ ಥರ ರೇಟ್ ಆ್ಯಂಡ್ ಟೆಂಪರೇಚರ್ ಹೇಗಿದೆ ಅದ್ರ ಮೇಲೆ ಹೇಳ್ತೀವಿ. ಏಕೆಂದ್ರೆ ದಟ್ ಡಿಪೆಂಡ್ಸ್ ಅಪಾನ್ ದಿ ಕೊಲ್ಯೂಷನ್ ಥಿಯರಿ. ಕೊಲ್ಯೂಷನ್ ಏನು ಹೇಳುತ್ತೆ, ಕೊಲ್ಯೂಷನ್ ಥಿಯರಿ ಏನು ಹೇಳುತ್ತೆ ಅಂದರೆ ದ ರಿಯಾಕ್ಷನ್ಸ್ ಅಕರ್ ವೆನ್ ಮಾಲಿಕ್ಯೂಲ್ಸ್ ಅಂಡರ್ಗೋ ಕೊಲ್ಯೂಷನ್. ಸೊ ರಿಯಾಕ್ಷನ್ಸ್ ಯಾವಾಗ ಆಗುತ್ತೆ ಅಂತಂದರೆ ಓಲ್ಡ್ ಬಾಂಡ್ ಬ್ರೇಕ್ ಆಗಬೇಕು, ನ್ಯೂ ಬಾಂಡ್ ಫಾರ್ಮೇಷನ್ ಆಗಬೇಕು, ಅವೆರಡರ ಮಧ್ಯೆ ಕೊಲ್ಯೂಷನ್ ಆಗಬೇಕು. ಜೊತೆಗೆ ಆ ಕೊಲ್ಯೂಷನ್ ಹೆಂಗಿರಬೇಕು ಅಂದರೆ ಎಫೆಕ್ಟಿವ್ ಕೊಲ್ಯೂಷನ್ ಆಗಿರಬೇಕು. ದ ಕೊಲ್ಯೂಷನ್ಸ್ ಎಫೆಕ್ಟಿವ್ ಆಗಿಲ್ಲ ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ಸಫಿಷಿಯೆಂಟ್ ಎನರ್ಜಿ ಒಂದಕ್ಕೊಂದು ಬಡ್ದಾಡ್ಕೊಳ್ಳಿಲ್ಲ ಅಂತಂದರೆ ನನಗೆ ಪ್ರಾಡಕ್ಟ್ ಫಾರ್ಮೇಷನ್ ಆಗಲ್ಲ. ಒಂದಕ್ಕೊಂದು ಇಂಟ್ರಾಕ್ಟ್ ಮಾಡ್ಬೋದು, ಹತ್ರಕ್ಕೆ ಬರ್ಬೋದು. ಬಂದದ್ದು ಹೆಂಗಿರಬೇಕು, ಬೋತ್ ಆಫ್ ದೆಮ್ ದೇ ಶುಡ್ ಹ್ಯಾವ್ ಸಫಿಷಿಯೆಂಟ್ ಎನರ್ಜಿ, ದೇ ಶುಡ್ ಇಂಟ್ರಾಕ್ಟ್ ಮಾಡಿದಾಗ ಹೆಂಗಾಗಬೇಕು ಅಂದರೆ ಓಲ್ಡ್ ಬಾಂಡ್ ಬ್ರೇಕ್ ಆಗಬೇಕು, ನ್ಯೂ ಬಾಂಡ್ ಫಾರ್ಮೇಷನ್ಗೆ ನನಗೆ ಫಾರ್ಮೇಷನ್ ಆಗಬೇಕು. ನನಗೆ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಕೈನೆಟಿಕ್ ಎನರ್ಜಿ ಆಫ್ ದಿ ಮಾಲಿಕ್ಯೂಲ್ಸ್ ಇನ್ಕ್ರೀಸ್ ಆಗುತ್ತೆ. ಎನರ್ಜಿ ಮಾಲಿಕ್ಯೂಲ್ಸ್ ಇನ್ಕ್ರೀಸ್ ಆಯಿತು ಅಂದರೆ ಎಫೆಕ್ಟಿವ್ ಕೊಲ್ಯೂಷನ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ, ಇ ಎ ಏನಾಗ್ತಾ ಹೋಗುತ್ತೆ, ರೀಚಿಂಗ್ ದಿ ಆಕ್ಟಿವೇಶನ್, ಎನರ್ಜಿ ಆಫ್ ಆಕ್ಟಿವೇಶನ್ ಏನಿದೆಯಲ್ಲ ಅದಕ್ಕೆ ಆಗೋಷ್ಟು ನನಗೆ ಎನರ್ಜಿ ಅದು ಕೊಡ್ತಾ ಹೋಗಬೇಕಾಗತ್ತೆ. ಯಾಕೆನ್ ಎಫೆಕ್ಟಿವ್ ಕೊಲ್ಯೂಷನ್ಸ್ ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ 2 ಪ್ಯಾರಾಮೀಟರ್. ಒಂದು ಎನರ್ಜಿ ಬ್ಯಾರಿಯರ್ ಏನಿರುತ್ತೆ ಅಂತ, ಅವೆರಡು ಮಾಲಿಕ್ಯೂಲ್ಗೆ. ಮಾಲಿಕ್ಯೂಲ್ ಶುಡ್ ಹ್ಯಾವಿಂಗ್ ದಿ ಗ್ರೇಟರ್ ಎನರ್ಜಿ ಆರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ದಿ ಥ್ರೆಶೋಲ್ಡ್ ಎನರ್ಜಿ ವಿಲ್ ಬಿ ಓನ್ಲಿ ಫಾರ್ಮ್ ದಿ ಪ್ರಾಡಕ್ಟ್. ಸೊ ನಾನು ನಿಮಗೆ ಹೇಳಿದೆ, ಕೊಲ್ಯೂಷನ್ ಆಗಬೇಕು, ಎಫೆಕ್ಟಿವ್ ಕೊಲ್ಯೂಷನ್ ಆಗಬೇಕು ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಅಂದರೆ ದೇ ಶುಡ್ ಹ್ಯಾವ್ ಸಮ್ ಅಮೌಂಟ್ ಆಫ್ ಎನರ್ಜಿ, ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ದೇ ಶುಡ್ ಹ್ಯಾವ್. ವಾಟ್ ಈಸ್ ದಟ್ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ? ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಥ್ರೆಶೋಲ್ಡ್ ಎನರ್ಜಿ. So your molecule should have greater energy than the threshold energy to form the product. Then only the product will form. Otherwise there won't be any formation of the product. ಈಗ again ನಾನು ಏನು ಮಾಡ್ತಾ ಇದ್ದೀನಿ, ಮಾಲಿಕ್ಯೂಲ್ಸ್ ಪರ್ಸೆಂಟೇಜ್ ಆಫ್ ಮಾಲಿಕ್ಯೂಲ್ಸ್ ವರ್ಸಸ್ ಕೈನೆಟಿಕ್ ಎನರ್ಜಿ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಮಾಲಿಕ್ಯೂಲ್ಸ್ ಏನಾಗುತ್ತೆ, ಕೊಲೈಡ್ ಆಗುತ್ತೆ, ಥ್ರೆಶೋಲ್ಡ್ ಎನರ್ಜಿ ರೀಚ್ ಆಗುತ್ತೆ ಮತ್ತು ವಾಪಸ್ ಬರ್ಬೋದು. ಅಕಸ್ಮಾತ್ ಅದೇನಾದರೂ ಕೊಲೈಡ್ ಆಗಲಿಲ್ಲ ಪ್ರಾಪರಾಗಿ ಅಂತಂದರೆ, ಸಫಿಷಿಯೆಂಟ್ ಎನರ್ಜಿ ಇರಲಿಲ್ಲ ಅಂತಂದರೆ, ಸೊ ಅವಾಗ ಏನಾಗುತ್ತೆ ಅಂದರೆ ನಿನಗೆ ಥ್ರೆಶೋಲ್ಡ್ ಎನರ್ಜಿಗಿನ್ನ ಕಡಿಮೆ ಇತ್ತು ಅಂದರೆ ದ ರಿಯಾಕ್ಷನ್ ಡಸಂಟ್ ಪ್ರೊಸೀಡ್, ಇಟ್ ಡಸಂಟ್ ಫಾರ್ಮ್ ದಿ ಪ್ರಾಡಕ್ಟ್. ನಾನು ಏನು ಥಿಕ್ ಬ್ಲ್ಯಾಕ್ ಕಲರಲ್ಲಿ ತೋರಿಸಿದ್ನಲ್ಲ ಆ ಪೋರ್ಷನಲ್ಲಿ ಮಾತ್ರ ಏನಾಗುತ್ತೆ ಅಂದರೆ ದೇ ಗೋಯಿಂಗ್ ಟು ಕೊಲೈಡ್, ಬಿಕಾಸ್ ಓನ್ಲಿ ಇನ್ ದಟ್ ಪೊಸಿಷನ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಸಫಿಷಿಯೆಂಟ್ ಎನರ್ಜಿ. ದಟ್ ಇಸ್ ದ ಫಸ್ಟ್ ಪ್ಯಾರಾಮೀಟರ್. ನಿಮ್ಮ ರಿಯಾಕ್ಷನ್ಸು ಆಗುತ್ತಾ ಇಲ್ವಾ, ಕೊಲೈಡ್ ಆಗುತ್ತಾ ಇಲ್ವಾ ಅನ್ನೋದು ಯಾವ ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಆಗುತ್ತೆ? ಒಂದು ಎಫೆಕ್ಟಿವ್ ಕೊಲ್ಯೂಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಎರಡನೇದು ಓರಿಯೆಂಟೇಷನ್, ಯಾವ ಓರಿಯೆಂಟೇಷನ್ಗೆ ಅದು ರಿಯಾಕ್ಟ್ ಆಗ್ತಾ ಇದೆ ಅದ್ರ ಮೇಲೂ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಓರಿಯೆಂಟೇಷನ್ ಅಂದರೆ ದ ರಿಯಾಕ್ಟನ್ಸ್ ಮಟ್ ಕೊಲೈಡ್ ಇನ್ ಎ ಫೇವರಬಲ್ ಓರಿಯೆಂಟೇಷನ್ ಟು ಮೇಕ್ ಅಂಡ್ ಬ್ರೇಕ್ ದಿ ಬಾಂಡ್. ಓಲ್ಡ್ ಬಾಂಡ್ ಬ್ರೇಕ್ ಆಗಬೇಕು, ನ್ಯೂ ಬಾಂಡ್ ಫಾರ್ಮೇಷನ್. ಫಾರ್ ಎಕ್ಸಾಂಪಲ್ ನಾನೀಗ ಕ್ಲೋರಿನ್ ಮತ್ತು NOCl ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಎರಡು ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, NO + Cl2 ಬರುತ್ತೆ. ಸೊ ಹೇಗಾಗಬೇಕು ಫಸ್ಟ್ ನೋಡ್ಕೊಳ್ಳಿ. ಬಿಫೋರ್ ಕೊಲ್ಯೂಷನ್ ನಾನು CLನೆಲ್ಲ ಏನು ಮಾಡ್ಕೊಂಡಿದ್ದೀನಿ, ಡಾರ್ಕ್ ಬ್ಲೂ ಕಲರ್ ತೊಗೊಂಡಿದ್ದೀನಿ.
ಅದೇ ಥರ ನಿಮಗೆ ಓ ಏನಿದೆಯಲ್ಲ, ಆಕ್ಸಿಜನ್ ಏನಿದೆಯಲ್ಲ, ಅದನ್ನು ರೆಡ್ ಕಲರ್ ತೊಗೊಂಡಿದ್ದೀನಿ, ನೈಟ್ರೋಜನ್ ಇನ್ನೊಂದು ಕಲರ್ ತೊಗೊಂಡಿದ್ದೀನಿ. ಸೊ ಇಂಟ್ರಾಕ್ಟ್ ಮಾಡ್ತಾ ಇದೆ ಅಂತಂದರೆ ಹೆಂಗೆ ಇಂಟ್ರಾಕ್ಟ್ ಮಾಡಬೇಕು, ಬಿಫೋರ್ ದಿ ಕೊಲ್ಯೂಷನ್ ಹೆಂಗೆ ಆಗಬೇಕು ಅಂದರೆ ಸಿ ಮತ್ತು ಸಿ ಬಂತು ಅಂತ ಇಟ್ಕೊಳ್ಳೋಣ. ಸಿ ಮತ್ತು ಸಿ ಮಧ್ಯದಲ್ಲಿ ಕೊಲೈಡ್ ಆಯಿತು ಅಂತಂದರೆ ಅಂದರೆ ಅವೆರಡು ಮಾಲಿಕ್ಯೂಲ್ಸ್ ಬಂದಾಗ ಈ ಮಾಲಿಕ್ಯೂಲ್ಗೆ ಏನಾಗಿದೆ, NOCl ಇದೆ. ಎಷ್ಟು ಆಟಮ್ಸ್ ಇದೆ ಅಲ್ಲಿ? NOCl 3 ಆಟಮ್ ಇದೆ. ಒಂದು N ಇದೆ, ಒಂದು O ಇದೆ, ಒಂದು Cl ಇದೆ. ಅವು ಹೆಂಗೆ ಇಂಟ್ರಾಕ್ಟ್ ಮಾಡಬೇಕು ಅಂದರೆ Cl ಹತ್ತತ್ರ ಬರೋಂಗೆ ಇಂಟ್ರಾಕ್ಟ್ ಆಗಬೇಕು. ಅವಾಗಷ್ಟೇ ಏನಾಗುತ್ತೆ, ನಿಮಗೆ Cl2 ಫಾರ್ಮೇಷನ್ ಆಗುತ್ತೆ, ಬ್ರೇಕ್ ಆಗುತ್ತೆ, ಫಾರ್ಮೇಷನ್ ಆಗುತ್ತೆ. ಅದು ಎಫೆಕ್ಟಿವ್ ಕೊಲ್ಯೂಷನ್. ಅಂದರೆ ಓರಿಯೆಂಟೇಷನ್, ನಿಮ್ಮದು ಕ್ಲೋರಿನು ಮತ್ತು ಕ್ಲೋರಿನ್ ಎರಡರದ್ದು ಓರಿಯೆಂಟೇಷನ್ ಆಗಿರಬೇಕು, ಸೇಮ್ ಡೈರೆಕ್ಷನ್ಗೆ ಇರಬೇಕು. ಆವಾಗ ಪ್ರಾಡಕ್ಟ್ ಫಾರ್ಮೇಷನ್ ಆಯಿತು. ಆಯ್ತಾ? ಸೆಕೆಂಡ್ ಡಯಾಗ್ರಾಮ್ನ ನೋಡಿ, ಅಲ್ಲೇನು ಮಾಡ್ತಾ ಇದ್ದೀನಿ, ನಿಮ್ಮ Cl ಏನು ಮಾಡ್ತಾ ಇದೆ, ಓ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾ ಇದೆ. ಅವಾಗ ಏನಾಗುತ್ತೆ, ಅದು ಎಫೆಕ್ಟಿವ್ ಕೊಲ್ಯೂಷನ್ ಆಗಲ್ಲ. ಅವಾಗ ಏನಾಗುತ್ತೆ, ಅದು ಇನ್ಎಫೆಕ್ಟಿವ್ ಕೊಲ್ಯೂಷನ್ ಆಗುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ, ಇವನ್ ದೋ ದೇ ಕಮ್ ಕ್ಲೋಸರ್ ಟು ಈಚ್ ಅದರ್, ಇವನ್ ದೋ ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್, ಕೊಲೈಡ್ ಆದ್ರೂ ಓರಿಯೆಂಟೇಷನ್ ಸರಿ ಇಲ್ಲದೆ ಇರೋದಕ್ಕೋಸ್ಕರ ಅದು ಪ್ರಾಡಕ್ಟ್ನ ಫಾರ್ಮೇಷನು. ದಿಸ್ ಆರ್ ದ 2 ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಡಿಸೈಡ್. ಓರಿಯೆಂಟೇಷನ್ ಇರಬೇಕು, ಸೇಮ್ ಡೈರೆಕ್ಷನ್ ಆಫ್ ದಿ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ಗೂ ಸೇಮ್ ಡೈರೆಕ್ಷನ್ಗೆ ಓರಿಯೆಂಟ್ ಆಗ್ತಾ ಇರಬೇಕು. ಎರಡನೇದು ಸಫಿಷಿಯೆಂಟ್ ಎನರ್ಜಿ ಇರಬೇಕು. ಅವಾಗಷ್ಟೇ ಸಾಧ್ಯ ಆಗುತ್ತೆ, ಇಲ್ಲ ಅಂದರೆ ಸಾಧ್ಯ ಆಗಲ್ಲ. ಏಕೆನ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ, ಈಗ ನಾನು ಗೋಯಿಂಗ್ ಟು ಡೂ ದಿ ರಿಯಾಕ್ಷನ್ ಅಟ್ 2 ಡಿಫ್ರೆಂಟ್ ಟೆಂಪ್ರೇಚರ್. ಒಂದು T1 T2 ಅಂತ ತೊಗೊಳ್ತೀನಿ, ಒಂದಕ್ಕಿಂತ ಒಂದು ಜಾಸ್ತಿ ಇದೆ ಅಂತ ತೊಗೊಳ್ತೀನಿ. ಟೆಂಪ್ರೇಚರ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಕೈನೆಟಿಕ್ ಎನರ್ಜಿ ಜಾಸ್ತಿ ಆದಂಗೆ ಕೊಲೈಡ್ ಆಗುವಂಥದ್ದು ಎಫೆಕ್ಟಿವ್ ಕೊಲ್ಯೂಷನ್ ಜಾಸ್ತಿ ಆಗುತ್ತೆ. ಎಫೆಕ್ಟಿವ್ ಕೊಲ್ಯೂಷನ್ ಜಾಸ್ತಿ ಆದಂಗೆ ಎನರ್ಜಿ ಆಕ್ಟಿವೇಶನು ಡಿಕ್ರೀಸ್ ಆಗುತ್ತೆ. ಆವಾಗ ಪ್ರಾಡಕ್ಟ್ ಫಾರ್ಮೇಷನು ಜಾಸ್ತಿ ಆಗ್ತಾ ಹೋಗುತ್ತೆ. ಫಸ್ಟ್ ಕೇಸಲ್ಲಿ ನೋಡ್ಕೊಳ್ಳಿ, ನನಗೆ ಇದೇನು ಬ್ಲೂ ಕಲರ್ ಇದೆಯಲ್ಲ, ಬ್ಲೂ ಕಲರ್ T1 ಟೆಂಪ್ರೇಚರ್ ಡಿಗ್ರಿಗೆ ಏನು ಮಾಡ್ತಾ ಇದ್ದೀನಲ್ಲ, ಅದರಲ್ಲಿ ಏನಾಗ್ತಾ ಇದೆ, ಏರಿಯಾ ಕವರ್ಡ್ ಆಗಿರುವಂಥದ್ದು ಎಷ್ಟು, ಕೊಲ್ಯೂಷನ್ ಎನರ್ಜಿ ಇರುವಂಥದ್ದು ಎಷ್ಟು, ಇಷ್ಟೇ ಇದೆ. ಆದರೆ T2ಗೆ ತೊಗೊಂಡ್ರೆ, ಯಾವುದು ರೆಡ್ ಕಲರ್ ತೊಗೊಂಡ್ರೆ, ಆ ಏರಿಯಾ ತೊಗೊಂಡ್ರೆ, ಏರಿಯಾ ಕವರ್ ಆಗಿರುವಂಥದ್ದು ತೊಗೊಂಡ್ರೆ, ಲಾರ್ಜರ್ ಫ್ರಾಕ್ಷನ್ ಆಫ್ ಕೊಲ್ಯೂಷನ್ ವಿಲ್ have, because they going to have sufficient amount of energy they going to have. ಅದರಿಂದ ಆ ಥರ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ಅಬೌಟ್ ರೇಟ್ ಆಫ್ ದಿ ರಿಯಾಕ್ಷನ್. ನಮಗೆ ರೇಟ್ ಆಫ್ ದಿ ರಿಯಾಕ್ಷನ್ ಅಂದರೆ ಏನು, ದ ರೇಟ್ ಅಟ್ ವಿಚ್ ಯುವರ್ ರಿಯಾಕ್ಟೆಂಟ್ಸ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್. ಎಷ್ಟು ಟೈಮಲ್ಲಿ ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತಾ ಇದೆ ಅದನ್ನು ತಿಳ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ರೇಟ್ ಆಫ್ ದಿ ರಿಯಾಕ್ಷನ್ ಅಂತ ಕರಿತೀವಿ. ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ದಿ ರಿಯಾಕ್ಟೆಂಟ್, ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್, ಸರ್ಫೇಸ್ ಏರಿಯಾ ಏನಿದೆ, ಟೆಂಪ್ರೇಚರ್ ಯೂಸ್ ಮಾಡ್ತಾ ಇದ್ವಾ, ಕೆಟಲಿಸ್ಟ್ ಯೂಸ್ ಮಾಡ್ತಾ ಇದ್ವಾ, ಎಲ್ಲ ಪ್ಯಾರಾಮೀಟರ್ ಮೇಲೂ ಆಗುತ್ತೆ. ಇಟ್ ಟುಕ್ ದಿ ಹೆಲ್ಪ್ ಆಫ್ ಕೊಲ್ಯೂಷನ್ ತಗೊಂಡು ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಅದೇ ಥರ ಇನ್ನೊಂದು ಪ್ಯಾರಾಮೀಟರ್ನ ಯೂಸ್ ಮಾಡ್ತೀವಿ ನಾವು ಕೆಮಿಕಲ್ ಕೈನೆಟಿಕ್ಸಲ್ಲಿ, ಅದಕ್ಕೆ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತಾರೆ. ಸೊ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂದರೆ ಮೆನಿ ಕೆಮಿಕಲ್ ರಿಯಾಕ್ಷನ್ ಡು ನಾಟ್ ಗೋ ಇನ್ ಟು ಕಂಪ್ಲೀಷನ್ ಬಟ್ ಇನ್ಸ್ಟೆಂಟ್ ಅಟೈನ್ ಎ ಸ್ಟೇಟ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಈಗ ಏನಾಯಿತು, ಕೆಮಿಕಲ್ ರಿಯಾಕ್ಷನ್ ಆಗಬೇಕು, ರೇಟ್ ಫಾರ್ಮೇಷನ್, ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತಾ, ಎಷ್ಟು ಟೈಮ್ಗೆ ಆಗುತ್ತೆ ಅಂತ ನೋಡ್ತೀವಿ. ಆದರೆ ಕೆಲವೊಂದು ರಿಯಾಕ್ಷನ್ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಆಗ್ತದೆ, ಇನ್ ಬಿಟ್ವೀನ್ ನಿಂತ್ಕೊಂಡ್ಬಿಡುತ್ತೆ. ಯಾಕೆ ನಿಂತ್ಕೊಂಡ್ಬಿಡುತ್ತೆ ಅಂದರೆ ದೇ ಗೋಯಿಂಗ್ ಟು ಅಟೈನ್ ದಿ chemical equilibrium. Equilibrium is a state of a process in which the conditions like temperature, pressure, concentration of the system do not show any change with the time. ಈಗ ನಮ್ಗೆ ಏನಾಗ್ತಿದೆ, ರೇಟ್ ಆಫ್ ದಿ ರಿಯಾಕ್ಷನ್ ಮಾಡಬೇಕು ಅಂದರೆ ನಂದು ಎ ವಿತ್ ರೆಸ್ಪೆಕ್ಟ್ ಟು ಟೈಮ್, ವಾಟ್ಸ್ ಅ ಈಗ ಎ ಗಿವಿಂಗ್ ರೈಸ್ ಟು ಪ್ರಾಡಕ್ಟ್ ಬಿ ಅಂತ ನಾನು ಕನ್ಸಿಡರ್ ಮಾಡಿಕೊಂಡ್ರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಆಫ್ ಟೈಮ್ ತೊಗೊಂಡ್ರೆ ಎ ಎಷ್ಟಿದೆ ಆ ಟೈಮಲ್ಲಿ ಅಂತ ನೋಡ್ಬೋದು. ಅದೇ ಥರ ಬಿ ಎಷ್ಟಿದೆ ಆ ಟೈಮಲ್ಲಿ ಅಂತ ನಾನು ನೋಡ್ತೀನಿ. ಅದರಿಂದ ನನಗೆ ಏನಾಗುತ್ತೆ, ರೇಟ್ ಆಫ್ ಚೇಂಜ್ ಗೊತ್ತಾಗುತ್ತೆ. ರೇಟ್ ಆಫ್ ಚೇಂಜ್ ಗೊತ್ತಾಯಿತು ಅಂದರೆ ನಾನು ಕೈನೆಟಿಕ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಆದರೆ ಈ ಕೆಮಿಕಲ್ ಈಕ್ವಿಲಿಬ್ರಿಯಮ್ ರೀಚ್ ಆದರೆ ಆ ರಿಯಾಕ್ಟೆಂಟ್ದು ಏನು ಸೇಮೇ ಇದೆ, ಬಿನೂ ಸೇಮ್ ಇದೆ. ವಿತ್ ರೆಸ್ಪೆಕ್ಟ್ ಟು ಟೈಮ್ ದೆರ್ ಇಸ್ ನೋ ಚೇಂಜ್. ಎಕ್ಸಾಕ್ಟ್ಲಿ ಎಷ್ಟು ರಿಯಾಕ್ಟೆಂಟ್ ಇದೆಯೋ ಎಕ್ಸಾಕ್ಟ್ಲಿ ಸೇಮ್ ಪ್ರಾಡಕ್ಟ್ ಫಾರ್ಮೇಷನ್ ಆಗಿರುತ್ತೆ. ಅಂಥ ಸ್ಟೇಟ್ಗೆ ನಾವೇನಂತ ಕರಿತೀವಿ, ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಅವಾಗ ಏನಾಗುತ್ತೆ, ಟೆಂಪ್ರೇಚರು, ಪ್ರೆಷರು ಏನೇ ಜಾಸ್ತಿ ಮಾಡಿದ್ರು ಅದೇನಾಗುತ್ತೆ, ಎ ಏನಿರುತ್ತೋ ಹಾಗೆ ಇರುತ್ತೆ, ಬಿ ಏನಿರುತ್ತೋ ಹಾಗೆ ಇರುತ್ತೆ. ಅಂಥ ಸ್ಟೇಟ್ಗೆ ನಾವೇನಂತ ಕರಿತೀವಿ, ಈಕ್ವಿಲಿಬ್ರಿಯಮ್ ಸ್ಟೇಟ್ ಅಂತ ಹೇಳ್ತೀವಿ. ದಿಸ್ ಸ್ಟೇಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್, ಅದಕ್ಕೆ ಇದನ್ನ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. In all process which attains the equilibrium, two opposing forces are involved. Equilibrium is attained when the rate of two opposing forces become equal. ನಮ್ಗೆ ಏನಾಗ್ತಿದೆ, ಫಾರ್ವರ್ಡ್ ರಿಯಾಕ್ಷನ್ ಆಗ್ತಾ ಇದೆ, ಒಂದು ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂದ್ರೆ ಏನು, ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗು ಕನ್ವರ್ಟ್ ಆಗ್ತಾ ಇದೆ, ಪ್ರಾಡಕ್ಟ್ ಮತ್ತೆ ರಿಯಾಕ್ಟೆಂಟ್ ಆಗು ಕನ್ವರ್ಟ್ ಆಗ್ತಾ ಇದೆ. ಸೊ ಎರಡು ಏನಾಗುತ್ತೆ, ಅಪೋಸ್ ಮಾಡ್ತಾ ಇದೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಬಂದ ತಕ್ಷಣ ಏನಾಗುತ್ತೆ, ಬೋತ್ ಆಫ್ ದೆಮ್ ವಿಲ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಅಮೌಂಟ್ ಆಫ್ ದಿ ಪ್ರಾಡಕ್ಟ್ ಅಥವಾ ರಿಯಾಕ್ಟೆಂಟ್ ಇರ್ತಲ್ಲ, ನಾವೇನಂತ ಕರಿತೀವಿ, ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಇಫ್ ದಿ ಅಪೋಸಿಂಗ್ ಫೋರ್ಸಸ್ ಇನ್ವಾಲ್ವ್ ಓನ್ಲಿ ಫಿಸಿಕಲ್ ಚೇಂಜಸ್,
ದ ಈಕ್ವಿಲಿಬ್ರಿಯಮ್ ಇಸ್ ಕಾಲ್ಡ್ ಆಸ್ ಫಿಸಿಕಲ್ ಈಕ್ವಿಲಿಬ್ರಿಯಮ್. ಬರೀ ಫಿಸಿಕಲ್ ಚೇಂಜಸ್ ಮಾತ್ರ ಆಯಿತು ಅಂತ, ಗ್ಯಾಸಿಂದ ಸಾಲಿಡ್ಗೆ, ಸಾಲಿಡಿಂದ ಗ್ಯಾಸ್ಗೆ ಆ ಥರ ಏನಾದರೂ ಆಗ್ತಾ ಇತ್ತು ಅಂತ ಇಟ್ಕೊಳ್ಳಿ. ಓನ್ಲಿ ಫಿಸಿಕಲ್ ಚೇಂಜ್, ದೇರ್ ಇಸ್ ಕೆಮಿಕಲಿ ದೇರ್ ಓಂಟ್ ಬಿ ಚೇಂಜ್, ಓನ್ಲಿ ದ ಫಿಸಿಕಲ್ ಸ್ಟೇಟಲ್ಲಿ ಮಾತ್ರ ಚೇಂಜ್ ಇತ್ತು ಅಂತಂದರೆ ಅಂಥದಕ್ಕೆ ನಾವು ಫಿಸಿಕಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಇಫ್ ದ ಅಪೋಸಿಂಗ್ ಫೋರ್ಸಸ್ ಆರ್ ಕೆಮಿಕಲ್ ರಿಯಾಕ್ಷನ್, ಕೆಮಿಕಲಿ ಏನಾದರೂ ಚೇಂಜ್ ಆಗ್ತಾ ಇದ್ದರೆ ಅಂಥದ್ದನ್ನು ನಾವೇನಂತ ಕರಿತೀವಿ, ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಸೊ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಹೆಂಗೆ ಡಿಫೈನ್ ಮಾಡ್ತೀವಿ ಹಾಗಾದ್ರೆ ಅಂದರೆ, ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇಸ್ ಡಿಫೈನ್ಡ್ ಆಸ್ ಸ್ಟೇಟ್ in which the rates of the forward and the reverse reactions are equal and the concentration of the reactants and products remains constant. So this is possible only in case of irreversible reaction. Again ನಾವು ರಿಯಾಕ್ಷನ್ಸ್ನ ಎರಡು ಥರ ಕ್ಲಾಸಿಫೈ ಮಾಡ್ತೀವಿ, ರಿವರ್ಸಿಬಲ್ ರಿಯಾಕ್ಷನ್, ಇರಿವರ್ಸಿಬಲ್ ರಿಯಾಕ್ಷನ್ಸ್ ಅಂತ. ರಿವರ್ಸಿಬಲ್ ರಿಯಾಕ್ಷನ್ಸ್ ಅಂದರೆ ಪ್ರಾಡಕ್ಟಿಂದ ರಿಯಾಕ್ಟೆಂಟು, ರಿಯಾಕ್ಟಿಂದ ಪ್ರಾಡಕ್ಟ್ ಬರೋದಕ್ಕೆ ರಿವರ್ಸಿಬಲ್ ಅಂತ. ಇರಿವರ್ಸಿಬಲ್ ಅಂದರೆ ಓನ್ಲಿ ಇನ್ ಒನ್ ಡೈರೆಕ್ಷನಲ್ಲಿ ಆಗ್ತಾ ಇರ್ತಲ್ಲ, ಅದಕ್ಕೆ ನಾವು ಇರಿವರ್ಸಿಬಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಟೇಕ್ಸ್ ಪ್ಲೇಸ್ ಇನ್ ಕೇಸ್ ಆಫ್ ರಿವರ್ಸಿಬಲ್ ರಿಯಾಕ್ಷನ್. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ನ ತೊಗೊಳ್ಳೋಣ ನಾವಿಲ್ಲಿ. ಏನಾಗಿದೆ, ಐರನ್ ಇದೆ, ಐರನ್ಗೆ ವಾಟರ್ ಜೊತೆಗೆ ಆ್ಯಡ್ ಮಾಡಿದಾಗ ನನಗೆ ಏನಾಗ್ತಿದೆ, ರಸ್ಟ್ ಫಾರ್ಮೇಷನ್ ಆಗ್ತಿದೆ, Fe3O4 ಸಾಲಿಡ್ ಸ್ಟೇಟ್ ಆಗ್ತಾ ಇದೆ. ಇಲ್ಲಿ ಇದು ಏನಾಗ್ತಿದೆ ಅಂತಂದರೆ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಅಟೈನ್ ಆಗುತ್ತೆ. ಹಾಗಾದರೆ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಮ್ ಯಾವಾಗ ಆಗುತ್ತೆ ಅಂದರೆ, ಇಫ್ ದ ರಿವರ್ಸಿಬಲ್ ರಿಯಾಕ್ಷನ್ ಇಸ್ ಕ್ಯಾರಿಡ್ ಔಟ್ ಇನ್ ಎ ಕ್ಲೋಸ್ಡ್ ವೆಸಲ್. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ, ಕ್ಲೋಸ್ ವೆಸಲಲ್ಲಿ ನಾನು ಮಾಡ್ತಾ ಇರಬೇಕಾಗತ್ತೆ ರಿಯಾಕ್ಷನ್ನ. ಸ್ಟೇಜ್ ಇಸ್ ಅಟೈನ್ಡ್ ವೇರ್ ದ ಸ್ಪೀಡ್ ಆಫ್ ದಿ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದಿ ರೇಟ್ ಆಫ್ ದಿ ಬ್ಯಾಕ್ವರ್ಡ್ ರಿಯಾಕ್ಷನ್. ದಿಸ್ ಕರೆಸ್ಪಾಂಡ್ ಟು ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಒಂದು ಕ್ಲೋಸ್ ಕಂಟೈನರಲ್ಲಿ ಮಾಡ್ತಾ ಇದ್ದೀನಿ, ಫಾರ್ವರ್ಡ್ ರಿಯಾಕ್ಷನ್ ಎಷ್ಟಿರುತ್ತೋ ಅದೇ ಥರ ಬ್ಯಾಕ್ವರ್ಡ್ ರಿಯಾಕ್ಷನ್ ಇರುತ್ತೆ. ಅಂದರೆ ಪ್ರಾಡಕ್ಟ್ ಮತ್ತು ರಿಯಾಕ್ಟೆಂಟ್ಸು ಎಕ್ಸಾಕ್ಟ್ಲಿ ಸೇಮ್ ಕಾನ್ಸಂಟ್ರೇಷನಲ್ಲಿ ಇರುತ್ತಲ್ಲ, ಅಂಥ ಸ್ಟೇಟ್ಗೆ ನಾವೇನಂತ ಕರಿತೀವಿ, ಈ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್, ರಿವರ್ಸಿಬಲ್ ರಿಯಾಕ್ಷನ್ನ ಕ್ಲೋಸ್ಡ್ ಕಂಟೈನರಲ್ಲಿ ಇದ್ರೆ ಮಾತ್ರನೇ ಇದು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂದರೆ ಸಾಧ್ಯ ಆಗಲ್ಲ. ಈಗ A ಇದೆ, ABCD ಮತ್ತು ರಿಯಾಕ್ಟೆಂಟು, CD ಮತ್ತು ಪ್ರಾಡಕ್ಟ್, ಸ್ಮಾಲ್ a, ಸ್ಮಾಲ್ b, ಸ್ಮಾಲ್ d, ಸ್ಮಾಲ್ d, ಅದೆಲ್ಲ ಏನು ಅಂದರೆ ಇರುವಂಥದ್ದು. ಸೊ ಹೇಗಾಗುತ್ತೆ, ಅಟ್ ಈಕ್ವಿಲಿಬ್ರಿಯಮ್ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್, ಎರಡೂ ಆಗ್ತಾ ಇದೆ. ಈಕ್ವಿಲಿಬ್ರಿಯಮ್ ಬಂದಾಗ ಏನಾಗ್ತಾ ಇದೆ, RF ಅಂತಂದರೆ ರೇಟ್ ಆಫ್ ರಿಯಾಕ್ಷನ್ ಆಫ್ ದಿ ಫಾರ್ವರ್ಡ್ ರಿಯಾಕ್ಷನ್, RB ಅಂದರೆ ರೇಟ್ ಆಫ್ ರಿಯಾಕ್ಷನ್ ಆಫ್ ದಿ ಬ್ಯಾಕ್ವರ್ಡ್ ರಿಯಾಕ್ಷನ್. ಎಕ್ಸಾಕ್ಟ್ಲಿ ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ಅದೊಂದು ಪರ್ಟಿಕ್ಯುಲರ್ ಸ್ಟೇಜ್ ಬಂದ ತಕ್ಷಣ ಈಕ್ವಿಲಿಬ್ರಿಯಮಲ್ಲಿ ಏನಾಗುತ್ತೆ, ಬೋತ್ ಆಫ್ ದೆಮ್ ದೇ ಗೋಯಿಂಗ್ ಟು ಆರ್ ಸೇಮ್. ಅಂದರೆ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟನ್ಸ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದಿ ಕಾನ್ಸಂಟ್ರೇಷನ್ ಆಫ್ ದಿ, ಆ ಸ್ಟೇಟ್ಗೆ ನಾವೇನಂತ ಕರಿತೀವಿ, ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಹಾಗಾದರೆ ಕೆಮಿಕಲ್ ಈಕ್ವಿಲಿಬ್ರಿಯಮ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಈಕ್ವಿಲಿಬ್ರಿಯಮ್ ಕ್ಯಾನ್ ಬಿ ಅಟೈನ್ಡ್ ಓನ್ಲಿ ಇಫ್ ದ ರಿವರ್ಸಿಬಲ್ ರಿಯಾಕ್ಷನ್ ಇಸ್ ಕ್ಯಾರಿಡ್ ಔಟ್ ಇನ್ ಎ ಕ್ಲೋಸ್ಡ್ ವೆಸಲ್. ಇದು ಯಾವಾಗ ಆಗುತ್ತೆ ಅಂತಂದರೆ, ಈಕ್ವಿಲಿಬ್ರಿಯಮ್ ಯಾವಾಗ ಅಟೈನ್ ಆಗಿರುತ್ತೆ ಅಂದರೆ ಎರಡು ಕಂಡೀಷನ್. ಒಂದು ರಿವರ್ಸಿಬಲ್ ರಿಯಾಕ್ಷನ್ ಆಗಬೇಕು, ಎರಡನೇದು ಹ್ಯಾವ್ ಟು ಡೂ ಇಟ್ ಇನ್ ಎ ಕ್ಲೋಸ್ಡ್ ಕಂಟೈನರಲ್ಲಿ ಮಾಡಬೇಕು. ಈಕ್ವಿಲಿಬ್ರಿಯಮ್ ಕ್ಯಾನ್ ಬಿ ಅಟೈನ್ ಆನ್ ಐದರ್ ಸೈಡ್, ಯಾವ ಸೈಡಿಂದ ಬೇಕಾದ್ರೂ ಆಗ್ಬೋದು, ರಿಯಾಕ್ಟೆಂಟ್ ಸೈಡಿಂದನೂ ಬರ್ಬೋದು, ಇಲ್ಲಾಂದರೆ ಪ್ರಾಡಕ್ಟ್ ಸೈಡಿಂದನೂ ಬರ್ಬೋದು. Equilibrium is dynamic in nature. At equilibrium reaction does not take place. ಇದು ಡೈನಮಿಕ್ ಆಗಿರುತ್ತೆ. At equilibrium ಯಾವುದೇ ರೀತಿ ರಿಯಾಕ್ಷನ್ does not stop. At equilibrium reaction does not stop. ಅದರ ಕಂಟಿನ್ಯೂ ಆಗ್ತಾ ಇರುತ್ತೆ. At equilibrium there is no change in the concentration of various species. A catalyst has hastened the approach of the equilibrium but does not alter the state of equilibrium. So ಏನಾಗುತ್ತೆ, ರಿಯಾಕ್ಷನ್ ರೇಟ್ನ ಫಾಸ್ಟ್ ಮಾಡ್ಬೋದು, ಸ್ಲೋ ಮಾಡ್ಬೋದು, ಆದರೆ ಇಟ್ ಡಸಂಟ್ ಆಲ್ಟರ್ ದಿ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಮ್. ಚೇಂಜ್ ಆಫ್ ಪ್ರೆಷರ್ ಇರ್ಬೋದು, ಕಾನ್ಸಂಟ್ರೇಷನ್ ಇರ್ಬೋದು, ಟೆಂಪ್ರೇಚರ್, ಫೇವರ್ಸ್, ಇದನ್ನೇನಾದ್ರು ಅಪ್ಲೈ ಮಾಡ್ತೀನಿ ಅಂದರೆ ಇಟ್ ಗೋಯಿಂಗ್ ಟು ಫೇವರ್ಸ್ ಓನ್ಲಿ ಒನ್ ಆಫ್ ದಿ ರಿಯಾಕ್ಷನ್, ಐದರ್ ದಿ ಬ್ಯಾಕ್ವರ್ಡ್ ರಿಯಾಕ್ಷನ್ ಆರ್ ಫಾರ್ವರ್ಡ್ ರಿಯಾಕ್ಷನ್, ಎರಡೂ ಮಾಡಲ್ಲ. ಸೊ ರಿಸಲ್ಟಿಂಗ್ ಆಫ್ ದಿಸ್ ಶಿಫ್ಟ್ ಇನ್ ಈಕ್ವಿಲಿಬ್ರಿಯಮ್ ಪಾಯಿಂಟ್ ಇನ್ ಒನ್ ಡೈರೆಕ್ಷನ್. ಸೊ ಹಾಗಾಗಿದ್ದಾಗ ಏನಾಗುತ್ತೆ, ದಿಸ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಇಂಡಸ್ಟ್ರಿನಲ್ಲಿ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳೋಣ. ಇಫ್ ಇಟ್ಸ್ ಎ ರಿವರ್ಸಿಬಲ್ ರಿಯಾಕ್ಷನ್ ಅನ್ನು ಇರಿವರ್ಸಿಬಲ್ ರಿಯಾಕ್ಷನ್ ಆಗಿ ಹೆಂಗೆ ಕನ್ವರ್ಟ್ ಮಾಡ್ಬೋದು ಅಂತಂದರೆ, ಬೈ ಚೇಂಜಿಂಗ್ ದಿ ಪ್ರೆಷರ್, ಕಾನ್ಸಂಟ್ರೇಷನ್, ಟೆಂಪರೇಚರ್ ಅಟ್ ಎನ್ ಈಕ್ವಿಲಿಬ್ರಿಯಮ್, ಅಟ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಪಾಯಿಂಟ್. ಕೆಮಿಕಲ್ ಈಕ್ವಿಲಿಬ್ರಿಯಮ್ ಪಾಯಿಂಟಲ್ಲಿ ಮಾಡ್ತಾ ಇದ್ದಾಗ ಒಂದು ರಿಯಾಕ್ಷನ್ ಏನು ಮಾಡುತ್ತದು ಫೇವರ್ ಮಾಡುತ್ತೆ, ಐದರ್ ದಿ ಬ್ಯಾಕ್ವರ್ಡ್ ರಿಯಾಕ್ಷನ್ ಆರ್ ಫಾರ್ವರ್ಡ್ ರಿಯಾಕ್ಷನ್. ಅಕಾರ್ಡಿಂಗ್ ಟು ಮೈ ಕನ್ವೀನಿಯನ್ಸ್ ಅದನ್ನು ನಾನು ಚೇಂಜ್ ಮಾಡ್ತಾ ಹೋಗ್ತೀನಿ. ಸೊ ಇದು ಇಂಡಸ್ಟ್ರಿನಲ್ಲಿ ನನಗೆ ಏನಾಗುತ್ತೆ ಅಂದರೆ, ನನಗೆ ಪ್ರಾಡಕ್ಟ್ ಫಾರ್ಮೇಷನ್ ಮಾಡೋವಂಥದ್ದು ಅಥವಾ ನನಗೆ ರಿಯಾಕ್ಟೆಂಟ್ಸು ಬೇಗ ಪ್ರಾಡಕ್ಟ್ ಫಾರ್ಮೇಷನ್ ಮಾಡೋದು, ರೇಟ್ ಆಫ್ ದಿ ರಿಯಾಕ್ಷನ್ ಅನ್ನು ಡಿಸೈಡ್ ಮಾಡ್ಕೊಳ್ಳೋಕ್ಕೆ ದಿಸ್ ಪ್ಯಾರಾಮೀಟರ್ ಲಾಟ್ ಆಫ್ ಹೆಲ್ಪ್ ಮಾಡ್ತಾ ಹೋಗುತ್ತೆ ನನಗೆ. ಸೊ ಈಗ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ಅಟ್ ಈಕ್ವಿಲಿಬ್ರಿಯಮ್ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು FA of B. ಅಕಾರ್ಡಿಂಗ್ ಟು ಲಾ ಆಫ್ ಮಾಸ್ ಆಕ್ಷನ್ ಬರೆದಿದ್ದೀನಿ. RF ಇಸ್ ಈಕ್ವಲ್ ಟು KF, ಆ ಪ್ರಪೋರ್ಷನಲಿಟಿ ತೆಗೆದಿದ್ದೀನಿ, ಅದಕ್ಕೆ KF ತಗೊಂಡೆ. K ಇಸ್ ಕಾಲ್ಡ್ ಅಸ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಆಫ್ ದಿ ಫಾರ್ವರ್ಡ್ ರಿಯಾಕ್ಷನ್ ಅಂತ ಇದೆ. ಆ ಥರ ಬ್ಯಾಕ್ವರ್ಡ್ ರಿಯಾಕ್ಷನ್ ತೊಗೊಂಡೆ ಇದೇ ಥರ ಬರುತ್ತೆ. ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ಬೋತ್ ಆಫ್ ದೆಮ್ ವಿಲ್ ಬಿಕಮ್
ಸೇಮ್ KF/KB ತೊಗೊಂಡ್ರೆ ಆ ಒಂದು ಹೊಸ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಬರುತ್ತೆ. ಅದಕ್ಕೆ ನಾನೇನಂತ ಕರಿತೀನಿ KC ಅಂತ ಕರಿತೀನಿ. ಅದಕ್ಕೆ ನಾನೇನಂತ ಕರಿತೀನಿ ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಅಂತ ಕರಿತೀನಿ. ದ ಅಬೋವ್ ಈಕ್ವೇಷನ್ ಇಸ್ ನೋನ್ ಆಸ್ ದ ಈಕ್ವಿಲಿಬ್ರಿಯಂ ಈಕ್ವೇಷನ್. KC ಇಸ್ ನೋನ್ ಆಸ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ಕೇಳ್ಕೊಳ್ತಾ ಹೋಗುತ್ತೆ. ಹಾಗಾದ್ರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ಹೆಂಗೆ ಡಿಫೈನ್ ಮಾಡ್ತೀವಿ? ಇಟ್ ಈಸ್ ಡಿಫೈನ್ಡ್ ಆಸ್ ದಿ ರೇಷಿಯೋ ಬಿಟ್ವೀನ್ ದಿ ಪ್ರಾಡಕ್ಟ್ ಆಫ್ molar concentration of the product to that of the molar concentration of the reactant, with each concentration term rise to a power of the respective number of moles of species as indicated in the balanced chemical equation. ಇದೇನು ಹೇಳ್ತೀವಿ, ಅದರಲ್ಲಿ ಏನು ಹೇಳ್ತಾ ಹೋಗ್ತೀವಿ ಅಂತಂದರೆ, we are going to consider the active molar concentration of the products divided by the active molar concentration of the reactants rise to a power of the respective number of moles of the species as indicated in a chemical balanced equation ಅಲ್ಲಿ ಹೇಗಿದೆಯೋ ಆ ರೀತಿನಲ್ಲಿ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಾನೀಗೊಂದು ಈಕ್ವೇಷನ್ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ. N2 ಗೇಷಿಯಸ್ ಫಾರ್ಮಲ್ಲಿದೆ, O2 ಗೇಷಿಯಸ್ ಫಾರ್ಮಲ್ಲಿದೆ, NO ಹಾಕ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಆವಾಗ ನನಗೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಾನೇನು ಮಾಡಬೇಕು ಅಂದರೆ ಅಕಾರ್ಡಿಂಗ್ ಟು ದಿ ಗೇಷಿಯಸ್ ಕಾನ್ಸ್ಟೆಂಟ್ ಫಾರ್ಮುಲಾ ಅಥವಾ ಡೆಫಿನೇಷನ್ ಪ್ರಕಾರ ನಾನು ಫಸ್ಟು ಏನು ರಿಯಾಕ್ಟೆಂಟ್ಸ್ದು ಆಕ್ಟಿವ್ ಕಾನ್ಸಂಟ್ರೇಷನ್ನ ತೊಗೊಳ್ತೀನಿ. ಆಕ್ಟಿವ್ ಕಾನ್ಸಂಟ್ರೇಷನ್ ಅಥವಾ ಮೋಲಾರ್ ಕಾನ್ಸಂಟ್ರೇಷನ್ ಏನಿದೆಯಲ್ಲ, ನಾನು ಅದನ್ನು ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಬರೀತೀನಿ. ಆಕ್ಟಿವ್ ಕಾನ್ಸಂಟ್ರೇಷನ್ ಆಫ್ ದಿ NO ಟು ದಿ ಪವರ್ ಆಫ್ 2. ಯಾಕೆಂದರೆ ಎಷ್ಟು NOಗಳಿದೆ, 2 NO ಇದೆ, ಅದಕ್ಕೋಸ್ಕರ ಅದನ್ನು ಪವರ್ 2 ಮಾಡಿಕೊಂಡೆ. ದಟ್ ಡಿವೈಡೆಡ್ ಬೈ ದಿ ರಿಯಾಕ್ಟೆಂಟ್ಸ್. ಎಷ್ಟು ರಿಯಾಕ್ಟೆಂಟ್ ಇದೆ? 2 ರಿಯಾಕ್ಟೆಂಟ್ ಇದೆ. ಎಷ್ಟು ರಿಯಾಕ್ಟೆಂಟ್ ಇದೆ? ಒಂದೊಂದೇ ಇದೆ. ಅದಕ್ಕೆ ಆಕ್ಟಿವ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ನೈಟ್ರೋಜನ್ ಇಂಟು ಆಕ್ಟಿವ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್. ಈ ರೀತಿಯಾಗಿ ನಾನು Kನ ಕ್ಯಾಲ್ಕುಲೇಟ್ ಮಾಡ್ತೀನಿ, ಕಾನ್ಸ್ಟೆಂಟ್ ಅಂತ ಹೇಳ್ತೀನಿ. ಹಾಗಾದರೆ ಬೇರೆ ಬೇರೆ ರಿಯಾಕ್ಷನ್ಸ್ ಕೊಟ್ಟರೆ ಹೇಗಾಗತ್ತೆ? ಓಕೆ, ಅಗೇನ್ ಇಫ್ ನಿಮ್ಮದು ರಿಯಾಕ್ಷನ್ ಏನಾದರೂ ಗೇಷಿಯಸ್ ಫಾರ್ಮಲ್ಲಿ ಇತ್ತು ಅಂತ ಇಟ್ಕೊಂಡ, ವೆನ್ ಒನ್ ಆರ್ ಮೋರ್ ಆಫ್ ದಿ ರಿಯಾಕ್ಟೆಂಟ್ಸ್ ಆರ್ ಪ್ರಾಡಕ್ಟ್ಸ್ ಆರ್ ಗ್ಯಾಸ್ in any equilibrium reaction, equilibrium constant can be expressed in terms of partial pressure. ಈಗ ನಿಮಗೆ ಕಾನ್ಸಂಟ್ರೇಷನ್ ಯಾವುದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇನಾದರೂ ನಾನು ಮೋಲಾರ್ ಕಾನ್ಸಂಟ್ರೇಷನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇತ್ತು ಅಂತಂದರೆ KCನಲ್ಲಿ ಹೇಳ್ತೀನಿ. ಆದರೆ ನನಗೆ ಗೇಷಿಯಸ್ ಆಯಿತು ಅಂದರೆ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಪಾರ್ಷಿಯಲ್ ಪ್ರೆಷರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀನಿ. ಅದನ್ನು ನಾನು ಏನಂತ ಕರಿತೀನಿ? KP ಅಂತ ಕರಿತೀನಿ. Equilibrium constant KP is equal to the partial pressures of the products divided by the partial pressure of the reactants, and the partial pressure are raised with the same power with equal to the coefficient of the substances in a balanced chemical equation. ಹೆಂಗೆ ನಾನು ಸೊಲ್ಯೂಷನ್ಸಲ್ಲಿ ಮಾಡ್ತೀನಲ್ಲ, KC ಕ್ಯಾಲ್ಕುಲೇಟ್ ಮಾಡ್ತೀನಿ, ಅದೇ ಮಾಡ್ತೀನಿ. ಅಲ್ಲಿ ನಾನು ಮೋಲಾರ್ ಆಕ್ಟಿವ್ ಕಾನ್ಸಂಟ್ರೇಷನ್ನ ತೊಗೊಳ್ತಾ ಇದ್ದೆ. ಇಲ್ಲಿ ನಾನು ಏನು ಮಾಡ್ತೀನಿ? ಪಾರ್ಷಿಯಲ್ ಪ್ರೆಷರ್ ಅದು ಮಾಲಿಕ್ಯೂಲ್ದು ತೊಗೊಳ್ತಾ ಹೋಗ್ತೀನಿ. ಸೊ ಅವಾಗ KP ಅದೇ ರಿಯಾಕ್ಷನ್ ನಾನು KP ಬರಿತೀನಿ ಅಂತಂದರೆ KP is equal to KC ಇಂಟು KD ಡಿವೈಡೆಡ್ ಬೈ KA/KB ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ತೀನಿ. ಇಲ್ಲಿ PA, PB, PC, PD ಏನಿದೆಯಲ್ಲ ಅದೆಲ್ಲ ಪಾರ್ಷಿಯಲ್ ಪ್ರೆಷರ್ಸ್ ಆಫ್ ದಿ ಗ್ಯಾಸ್ ABCD ರೆಸ್ಪೆಕ್ಟಿವ್ಲಿ. KP ಅಂತಂದರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟು. P ರೆಫರ್ಸ್ ಟು ದಿ ಪಾರ್ಷಿಯಲ್ ಪ್ರೆಷರ್ ಏನಿದೆಯದು ಅದಕ್ಕೆ. ಯಾಕೆ ಪಾರ್ಷಿಯಲ್ ಪ್ರೆಷರ್ಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಅಟ್ಮಾಸ್ಫಿಯರ್. ಅದು ಯಾವ ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ ಅಟ್ಮಾಸ್ಫಿಯರಿಕ್ ಇದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಹಾಗಾದರೆ KPಗೂ KCಗೂ ಏನು ರಿಲೇಷನ್ಶಿಪ್ ಇದೆ? KP is equal to KC RT to the power of delta n. KC is equal to KP RT to the minus delta n. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ನೆಟ್ಟಲ್ಲಿ ಇರ್ಬೋದು, ಅಥವಾ ನೀಟ್ ಎಕ್ಸಾಮಲ್ಲಿ ಇರ್ಬೋದು, JEE ಎಕ್ಸಾಮ್ಗಳಿರ್ಬೋದು, ಅಥವಾ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ KSET ಆ ಥರ ಎಕ್ಸಾಮ್ಗಳಲ್ಲೂ ಇದ್ರ ಬಗ್ಗೆ ನಿಮಗೆ ಪ್ರಾಬ್ಲಮ್ಸ್ ಕೊಡ್ತಾ ಇರುತ್ತೆ. ಇದು ನೆನ್ಪಿಟ್ಕೋಬೇಕಾಗುತ್ತೆ. KP is equal to KC RT to the power of delta n. ವೇರ್ KP ಅಂದರೆ ಏನು? ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. KC ಅಂದರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. R ಅಂದರೆ ಗ್ಯಾಸ್ ಕಾನ್ಸ್ಟೆಂಟ್. T ಅಂದರೆ ಟೆಂಪ್ರೇಚರು. ಡೆಲ್ಟಾ N ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ದಿ ಸಮ್ ಆಫ್ ದಿ ಕೋಎಫಿಷಿಯಂಟ್ ಆಫ್ ದಿ ಗೇಷಿಯಸ್ ಪ್ರಾಡಕ್ಟ್ಸ್ ಆ್ಯಂಡ್ ದಿ ರಿಯಾಕ್ಟೆಂಟ್ಸ್. ಇದೆಲ್ಲ ಅದ್ರ ಪ್ರಕಾರ ನಾವು ಮಾಡ್ತಾ ಹೋಗ್ತೀವಿ. ಅದೇ ಥರ ಈಗ ಎಕ್ಸಾಂಪಲ್ ತೊಗೊಳ್ಳೋಣ. ಡಿಸೋಸಿಯೇಷನ್ ಆಫ್ HI ತೊಗೊಳ್ಳೋಣ. 2HI ಇದೆ, ಅದಕ್ಕೆ KC ಹೇಗೆ ಬರಿತೀವಿ, KP ಹೇಗೆ ಬರಿತೀವಿ ಅಂತ ಇದನ್ನು ಕೇಳ್ತಾರೆ ನಿಮಗೆ. ಹಂಗಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. 2KI ಗೇಷಿಯಸ್ ಫಾರ್ಮಲ್ಲಿ ಇರುತ್ತೆ, ಅದು ಇರಿವರ್ಸಿಬಲ್ ರಿಯಾಕ್ಷನು. ಹೈಡ್ರೋಜನ್ ಗೇಷಿಯಸ್ ಫಾರ್ಮು, ಅಯೋಡಿನ್ ಗೇಷಿಯಸ್ ಫಾರ್ಮಲ್ಲಿದೆ. KC ಮಾಡಿ ಅಂತಂದರೆ ಏನು ಮಾಡಬೇಕು? ಆಕ್ಟಿವ್ ಮೋಲಾರ್ ತೊಗೊಳ್ತೀನಿ. KP ತೊಗೊಳ್ಳಿ ಅಂತಂದರೆ ನಾನು ಪಾರ್ಷಿಯಲ್ ಪ್ರೆಷರ್ ತೊಗೊಂಡು ಅದರದ್ದು ಪವರ್ಸ್ ಏನಿದೆ ಅದ್ರ ಪ್ರಕಾರ ನಾನು ಮಾಡ್ತಾ ಹೋಗ್ತೀನಿ. ಆ ಥರ ಫಾರ್ಮೇಷನ್ ಆಫ್ ಅಮೋನಿಯಾ ಇರ್ಬೋದು, ಇಲ್ಲಾಂದರೆ ಫಾರ್ಮೇಷನ್ ಆಫ್ PCl5 ಇರ್ಬೋದು. ಸೊ ನಾನು ಪಾರ್ಷಿಯಲ್ ಪ್ರೆಷರ್ ಆಯಿತು ಅಂತಂದರೆ KP ಬೇಕು ಅಂದರೆ ಪಾರ್ಷಿಯಲ್ ಪ್ರೆಷರ್ ತೊಗೊಳ್ತೀನಿ. ಅದ್ರ ಮೇಲೆ ಏನು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನಲ್ಲಿ ಏನು ಪವರ್ ಇರುತ್ತಲ್ಲ ಆ ಪವರ್ನ ನಾನು ಹಾಕ್ತಾ ಹೋಗ್ತೀನಿ. KC ಬೇಕು ಅಂದರೆ ಆಕ್ಟಿವ್ ಮೋಲಾರ್ ಕಾನ್ಸಂಟ್ರೇಷನ್ ನಾನು ಮಾಡ್ಕೊಳ್ತಾ ಹೋಗ್ತೀನಿ.
ಹಾಗಾದರೆ ಯೂನಿಟ್ಸ್ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ಗೆ ಏನೇನು ಯೂನಿಟ್ಸ್ ಇದೆ, ಬಿಕಾಸ್ ಇನ್ ಫಿಸಿಕಲ್ ಕೆಮಿಸ್ಟ್ರಿ ಯೂನಿಟ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ನಿಮಗೆ ಬೇಕಾಗುತ್ತೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಎಕ್ಸ್ಪ್ರೆಸ್ಡ್ ಇನ್ವಾಲ್ವ್ಸ್ ಕಾನ್ಸಂಟ್ರೇಷನ್. ಅದು ನಾನು ಏನು ಮಾಡ್ತೀನಿ, ಕಾನ್ಸಂಟ್ರೇಷನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ, ಇಲ್ಲಾಂದರೆ ಪಾರ್ಷಿಯಲ್ ಪ್ರೆಷರ್ ಆಫ್ ದಿ ರಿಯಾಕ್ಟೆನ್ಸ್ ಆಫ್ ದಿ ಪ್ರಾಡಕ್ಟ್. ಸೊ ಹಾಗಾಗಿ ಕೆ ವಿಲ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಮೋಲ್ಸ್ ಆಫ್ ದಿ ರಿಯಾಕ್ಟೆನ್ಸ್ ಆಫ್ ದಿ ಪ್ರಾಡಕ್ಟ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನನಗೆ N2O2 ರಿಯಾಕ್ಟ್ ಆದಾಗ NO ಫಾರ್ಮೇಷನ್ ಆಗ್ತಾ ಇದ್ದಿಲ್ಲ, ಅದನ್ನು ಕನ್ಸಿಡರ್ ಮಾಡಿಕೊಂಡ್ರೆ, ಸೊ ನಾನೀಗ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಇಫ್ ದ ಕಾನ್ಸಂಟ್ರೇಷನ್ಸ್ ಆರ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಮೋಲ್ಸ್ ಪರ್ ಲೀಟರ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ ಇಟ್ಕೊಂಡು. ಸೊ ಮೋಲ್ ಪರ್ ಲೀಟರ್ ಏನಾಯಿತು, ಇದಕ್ಕೆ ಮೋಲ್ ಪರ್ ಲೀಟರ್ ಸ್ಕ್ವೇರ್ ಆಯಿತು, ಇದು ಆಯಿತು, ಇದು ಆಯಿತು, ಡಿವೈಡ್ ಆದಾಗ ಕ್ಯಾನ್ಸಲ್ ಆಗಿಬಿಟ್ಟು ಏನು ಯೂನಿಟ್ಸೇ ಬರೋದಿಲ್ಲ. ಸೊ ಎಗೇನ್ ಅಂದರೆ ಏನಾಗುತ್ತೆ, ನನಗೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಹೌ ಮೆನಿ ನಂಬರ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆರ್ ದೇರ್ ಅನ್ನೋದ್ರ ಮೇಲೆ ನನಗೆ ಡಿಪೆಂಡ್ ಆಗುತ್ತೆ. ಇಲ್ಲೇನಾಗ್ತಿದೆ, ನಂಬರ್ ಆಫ್ ರಿಯಾಕ್ಟೆಂಟ್ಸ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ನಂಬರ್ ಆಫ್ ಪ್ರಾಡಕ್ಟ್ಸ್ ಯೂನಿಟ್ಸ್ ಆಯಿತು. ಅದೇ ರೀತಿ ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಅಲ್ಲೇನಾಗುತ್ತೆ, N2 ವಿಲ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಟು ಫಾರ್ಮ್ ಅಮೋನಿಯಾ. ಸೊ ಇವಾಗ ಏನು ನಾನು ಕೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ N ಸ್ಕ್ವೇರ್ಡ್ ಆಯ್ತು. ಇಲ್ಲಿ ನಂಬರ್ ಆಫ್ ರಿಯಾಕ್ಟೆಂಟ್ಸ್ ಎಷ್ಟಿದೆ, 4 ಇದೆ. ನಂಬರ್ ಆಫ್ ಪ್ರಾಡಕ್ಟ್ ಎಷ್ಟಿದೆ, 2 ಇದೆ. ಹಾಗಾಗಿ ಅಲ್ಲಿ ವೇರಿ ಆದಾಗ ಅದ್ರದ್ದು ಯೂನಿಟ್ ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು ಜನರಲೈಸ್ ಮಾಡ್ತೀನಿ ಅಂತಂದರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಹ್ಯಾಸ್ ನೋ ಯೂನಿಟ್ if are dimensionless if the total number of the moles of the product is exactly equal to the total number of the reactants ಮತ್ತು ಪ್ರಾಡಕ್ಟ್ಸು ಎಕ್ಸಾಕ್ಟ್ಲಿ ಸೇಮ್ ಇತ್ತು ಅಂತಂದರೆ ಕೆಗೆ ಯಾವುದೇ ರೀತಿ ಯೂನಿಟ್ ಇಲ್ಲ. ಅಥವಾ ಅದು ಬೇರೆ ಬೇರೆ ಆಗಿತ್ತು ಅಂದಾಗ ಇಟ್ ಗೋಯಿಂಗ್ ಟು ಹ್ಯಾವ್ ಇಟ್ ಸ್ಪೆಸಿಫಿಕ್ ಯೂನಿಟ್ಸ್, ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಹಾಕಬೇಕಾಗತ್ತೆ. ಹಾಗಾದರೆ ಈಕ್ವಿಲಿಬ್ರಿಯಂ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟು? ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು? ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಹ್ಯಾಸ್ ಎ ವ್ಯಾಲ್ಯೂ ಅಟ್ ಎ ಗಿವನ್ ಟೆಂಪರೇಚರ್ ಬಟ್ ಚೇಂಜಸ್ ವಿತ್ ಚೇಂಜ್ ಇನ್ ಟೆಂಪರೇಚರ್. Equilibrium constant is independent of the concentration of pressure of the reactants and product. Equilibrium constant is independent of the presence of catalyst. So it's independent of the concentration change ಆದರೆ, pressure change ಆದರೆ, catalyst ಯೂಸ್ ಮಾಡಿದ್ರೆ equilibrium constant change ಆಗಲ್ಲ. It going to change only with the temperature. ಸೊ ಇವತ್ತು ಸಾಧ್ಯ ಆದಷ್ಟು ನಾನು 2 ಟರ್ಮಿನಾಲಜಿನ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಒಂದು ರೇಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ ಹೇಳಿದೆ, ಎರಡನೇದು ಕೆಮಿಕಲ್ ಈಕ್ವಿಲಿಬ್ರಿಯಂನ ಇನ್ ಡೀಟೇಲ್ ಆಗಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ನೆಕ್ಸ್ಟ್ ಎಪಿಸೋಡ್ಗಳು